Thank you, Father. I praise your name, Jesus. Hallelujah. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಏಸಯ್ಯ, ನನ್ನ ಒಡೆಯನೇ, ನಮ್ಮ ರಕ್ಷಕನೇ, ನಿನಗೆ ಸ್ತೋತ್ರ ಉಂಟಾಗಲಿ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಜೀವಜಲದ ಬುಗ್ಗೆಯು ನೀನೇ, ಜೀವಜಲದ ಬುಗ್ಗೆಯು ನೀನೇ, ನಿನ್ನಲ್ಲಿ ದಾಹಗೊಂಡೇನು, ನಿನ್ನಲ್ಲಿ ದಾಹಗೊಂಡೇನು. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ, ನೀ ನನ್ನ ಜೀವವಲ್ಲೋ, ನೀ ನನ್ನ ಜೀವವಲ್ಲೋ. ಎಲ್ಲರೂ ಕೊಡಿ. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಒಳ್ಳೆ ಕುರುಬನು ನೀನಲ್ಲವೇ, ಒಳ್ಳೆ ಕುರುಬನು ನೀನಲ್ಲವೇ, ನಾನಿನ್ನ ಕುರಿಮರಿಯು, ನಾನಿನ್ನ ಕುರಿಮರಿಯು. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಯೇಸಯ್ಯ, ಯೇಸುವೆ, ಕರ್ತನಾದ ಯೇಸುವೆ, ನಮ್ಮ ಒಡೆಯನಾದ ಯೇಸುವೆ, ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಈಡೇರಿಸುವ ನಮ್ಮ ರಕ್ಷಕನೇ, ನಮ್ಮನ್ನು ಪರಿಪಾಲಿಸುವ ನಮ್ಮ ಅರಸನೇ, ನಮ್ಮ ಒಡೆಯನೇ, ನಿನಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ನನ್ನ ಪ್ರಿಯ ಸಹೋದರ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತ ನಾಮದಲ್ಲಿ ತಮ್ಮೆಲ್ಲರನ್ನು ನಾನು ಈ ಒಂದು ಶುಭವಾರ್ತೆ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತಾ ಮಾಡಿಕೊಂಡು ಈ ಸ್ವಾರ್ತೆ ಕಾರ್ಯಕ್ರಮದ ಮಧುರವನ್ನು, ಆನಂದವನ್ನು ಮತ್ತು ಸಂತೋಷವನ್ನು ಅನುಭವಿಸೋಣ. ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಟಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಈ ಒಂದು ಮಾಧ್ಯಮದ ಮೂಲಕವಾಗಿ ನಾವು ಅನೇಕ ದೇಶ ವಿದೇಶಗಳಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕರ್ತನೆ, ಪ್ರತಿಯೊಂದು
ಮೂಲೆ ಮೂಲೆಗಳಲ್ಲಿ ಹೋಗಿ ತಲುಪುವಂತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಎಷ್ಟೋ ಆಸಕ್ತಿಯಿಂದ, ಬಯಕೆಯಿಂದ, ದಾಹದಿಂದ ಯೇಸುವಿನ ಈ ಸುವಾರ್ತೆಯನ್ನು ಕೇಳಿಕೊಂಡು ತಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳಿಂದ ಪರಿಹರಿಸಲ್ಪಟ್ಟು ಗುಣಮುಖರಾಗಿ ಅನೇಕ ಜನರು ಸಮಾಧಾನವನ್ನು ಪಡ್ಕೊಂಡು ಜೀವನದಲ್ಲಿ ಅತ್ಯಂತ ಅದ್ಭುತವಾದಂಥ ಉನ್ನತವನ್ನು ಸೇರಿದ್ದವರನ್ನು ನಾವು ನೋಡಿರ್ತೀವಿ ರಾಜ. ಅದೇ ರೀತಿಯಲ್ಲಿ ಅದೇ ಆಸೆ, ಆಕಾಂಕ್ಷೆ, ಬಯಕೆ ಇದ್ದ ಪ್ರತಿಯೊಂದು ವೀಕ್ಷಕರಿಗೆ ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಕರ್ತನೆ ಅವರಿಗೆ ಶುಭವಾಗಲಿ, ಅವರಿಗೆ ಕ್ಷೇಮವಾಗಲಿ, ಅವರಿಗೆ ಧೈರ್ಯ, ಸಾಮರ್ಥ್ಯ, ನಂಬಿಕೆ, ವಿಶ್ವಾಸ, ಭಕ್ತಿ ಕರ್ತನೆ ಅವರ ಬೇಡಿಕೊಂಡಿರುವ ಎಲ್ಲ ಬೇಡಿಕೆಗಳು ಈಡೇರಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲೇ ನಾನು ಕೆಲವು ದಿನಗಳಿಂದ ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ತೆರೆಯಲ್ಪಡುವುದು, ಮತ್ತು ಹುಡುಕಿರಿ ನಿಮಗೆ ದೊರಕುವುದು, ತಟ್ಟರಿ ನಿಮಗೆ ತೆರೆಯಲ್ಪಡುವುದು ಅನ್ನತಕ್ಕಂಥ ಮಾತಿನ ಮೇಲೂ ನಾನು ಮಾತಾಡ್ತಾ ಇದ್ದೇನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಭಾಳ ಅದ್ಭುತವಾದಂಥ ಸಂಗತಿಗಳು ನಾವು ಪ್ರತಿದಿನ ಕಲಿತುಕೊಳ್ತಾ ಬರ್ತಾ ಇದ್ದಾವೆ. ನಾನು ಕೆಲವು ಕಾರ್ಯಗಳನ್ನು ಹೇಳಿದ್ದನ್ನು ನಿಮ್ಮ ಸಮ್ಮುಖದಲ್ಲಿ ಮತ್ತೊಂದು ಆವರ್ತಿ ನಾನು ಚಿಕ್ಕದಾಗಿ ತರಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಯಾಕೆಂದರೆ ಯೇಸುವನ್ನು ಪ್ರಾರ್ಥನೆಯನ್ನು ಮಾಡುವಾಗ ನೀವು ದೇವರ ಹತ್ರ ಏನನ್ನು ಬೇಡಿಕೊಳ್ಳಿರಿ ನಾನು ಕೊಡುತ್ತೇನೆ ಎಂಬುದಾಗಿ. ಯೇಸು ನನ್ನ ಹೆಸರಿನಲ್ಲಿ, ಯಾರ ನಾಮದಲ್ಲಿ? ಯೇಸುವಿನ ನಾಮದಲ್ಲಿ ನೀವು ಏನು ಬೇಡಿಕೊಂಡಿದ್ರೂ ಅದನ್ನು ಕೊಡುತ್ತೇನೆ ಎಂಬುದಾಗಿ ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಅದರ ನಿಮಿತ್ತ ನಾವು ಅದನ್ನು ಪಡ್ಕೊಳ್ಳೋಣ. ಆದರೆ ದೇವರ ಹತ್ರ ಏನು ಬೇಡಿಕೊಳ್ಳಬೇಕು ಅನ್ನತಕ್ಕಂಥ ಪ್ರಶ್ನೆ ಬಹಳ ಜನರಲ್ಲಿದೆ, ಮತ್ತು ಅವರು ಇಷ್ಟ ಪ್ರಕಾರವಾದದನ್ನು ಬೇಡ್ತಾರೆ, ಪರವಾಗಿಲ್ಲ. ಆದರೆ ಏನು ಬೇಡಿಕೊಳ್ಳಬೇಕು ಅನ್ನತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲಿದೆ. ಕರ್ತನ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ನಾಮದಲ್ಲಿ ನೀವು ಏನೂ ಬೇಡಿಕೊಂಡ್ರೆ, ಅಂದರೆ ಪ್ರಾರ್ಥಿಸಿದರೆ, ದೇವರ ಹತ್ರ ಏನೂ ಕೇಳಿಕೊಂಡಿದ್ರೆ ದೇವರು ಅದನ್ನು ನಮಗೆ ಅನುಗ್ರಹಿಸುತ್ತಾನೆ. ಒಂದು ಮಾತನ್ನು ನಾನು ಹೇಳಬೇಕು ನನ್ನ ಎಲ್ಲ ಪ್ರಿಯ ದೇವ ಜನರಿಗೆ. ಕ್ರೈಸ್ತವತ್ವದಲ್ಲಿರ್ತಕ್ಕಂಥ ಪ್ರಾರ್ಥನೆ, ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಪ್ರಾರ್ಥನೆಯ ವಿಧಾನ, ಇದು ಪ್ರಾರ್ಥನೆ ಒಂದು ಮತ ಸಂಬಂಧವಾದಂಥ ಅನುಷ್ಠಾನವಲ್ಲ. ದಿಸ್ ಈಸ್ ನಾಟ್ ಅ ರಿಲಿಜಿಯಸ್ ರಿಚುವಲ್. ಪ್ರೇಯರ್ ಈಸ್ ನಾಟ್ ಅ ರಿಲಿಜಿಯಸ್ ರಿಚುವಲ್, ಬಟ್ ಪ್ರೇಯರ್ ಈಸ್ absolutely, certainly a legal activity in the kingdom of God. ಇದು ಪ್ರಾರ್ಥನೆ ಅನ್ನೋದು ದೇವರ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಕಲಿಸಿಕೊಟ್ಟಿದ್ದು. ಈ ಪ್ರಾರ್ಥನೆ, ಪ್ರೇಯರ್ ಅನ್ನೋ ಪದ, ಇದು ಒಂದು ಮತ ಸಂಬಂಧವಾದಂಥ ಪದ ಅಲ್ಲ, ಅಥವಾ ಮತದಲ್ಲಿ ಉಪಯೋಗ ಮಾಡತಕ್ಕಂಥ ಅನುಷ್ಠಾನಗಳ ಸಂಬಂಧಪಟ್ಟ ಪದ ಅಲ್ಲ, ಅಥವಾ ಬೇಡಿಕೆ ಅಲ್ಲ. ಇಲ್ಲಿ ಯೇಸು ಕ್ರಿಸ್ತ ನಮಗೆ ಕಲಿಸ್ಕೊಡೋದಂದ್ರೆ ಇದು ಇಟ್ಸ್ ಅ ಲೀಗಲ್ ಆಕ್ಟಿವಿಟಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದಲ್ಲಿ ಪ್ರಾರ್ಥನೆ ಅನ್ನೋದು ಒಂದು ನ್ಯಾಯಬದ್ಧವಾದ ಅಥವಾ ನ್ಯಾಯವಾದ ಒಂದು ಚಟುವಟಿಕೆ ಆಗಿದೆ. ನ್ಯಾಯ ಪ್ರಮಾಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಚಟುವಟಿಕೆ ಆಗಿದೆ. ಆದ ಕಾರಣ ಅರಸನು, ನಮ್ಮ ಬೈಬಲ್ ಒಂದು ಕಿಂಗ್ಡಮ್ ಅನ್ನು ಸೂಚಿಸುತ್ತದೆ. ಇದು ಒಂದು ಮತ ಅಲ್ಲ. ದಯಮಾಡಿ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ರೈಸ್ತರಾಗಿರ್ತಕ್ಕಂಥ ನಾವು ಕೂಡ ಕೆಲವೊಂದು ವರ್ಷಗಳ ಹಿಂದೆ ಇದು ಒಂದು ಮತವಾಗಿ ನಾವು ಭಾವಿಸ್ತಾ ಇದ್ದೇವೆ. ಆದರೆ ಇಲ್ಲಿ ನಮ್ಮ ನಂಬಿಕೆ, ಇತ್ತೀಚೆಗೆ ಒಂದು ದೊಡ್ಡ ಸೇವಕರು, ಅದ್ಭುತವಾದಂಥ ಒಂದು ದೊಡ್ಡ ಘನ ಬೋಧಕರು, ಇದರಲ್ಲಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಒಂದು ದೊಡ್ಡ ಬೋಧಕರು ಇದರಲ್ಲಿ ಒಂದು ನೂತನವಾದಂಥ ಒಂದು ಸತ್ಯವನ್ನು ನಮಗೆ, ನಮ್ಮ ಕ್ರೈಸ್ತವ ಸಮುದಾಯದಲ್ಲಿ, ಅಂದರೆ ಕ್ರೈಸ್ತವ ಜನಾಂಗದಲ್ಲಿ ಇದೊಂದು ಸತ್ಯವನ್ನು ಬೆಳಕಿಗೆ ಬರುವಂತೆ ಮಾಡಿದರು. ಆ ಬೆಳಕನ್ನು ನಾವು ನೋಡೋಣ. ಕ್ರೈಸ್ತವತ್ವ ಒಂದು ಮತ ಅಲ್ಲ. ಕ್ರಿಸ್ಟಿಯಾನಿಟಿ ಈಸ್ ನಾಟ್ ಎಟ್ ಆಲ್ ರಿಲಿಜನ್. ಕ್ರೈಸ್ತವತ್ವ ಒಂದು ಮತ ಅಲ್ಲ. ಆದರೆ ಅದು ಏನಾಗಿದೆ ಅಂಥೇಳಿ ಕೆಲವು ಜನರು, ನಾವು ಏನು ಮಾಡ್ತಿದ್ದೇವೆ, ಮೊದಲು ಇದು ಕ್ರೈಸ್ತವತ್ವ ಒಂದು ಮತ ಅಲ್ಲ, ನಾವು ಮಾನಸಾಂತರ ಎಂಬುದಾಗಿ ಹೇಳ್ತಾರೆ. ಕ್ರೈಸ್ತವತ್ವ ಒಂದು ಮತ ಅಲ್ಲ ಸಾರ್, ಅದು ಒಂದು ಜೀವನದ ಮಾರ್ಗವಾಗಿದೆ, ಒಂದು ವಿಧಿಯಾಗಿದೆ ಎಂಬುದಾಗಿ ಹೇಳ್ತೇವೆ. ಪರವಾಗಿಲ್ಲ. ಆದರೆ ಇನ್ನು ನಾವು ಸರಿಯಾಗಿ ಇದಕ್ಕೊಂದು ಹೆಸರು ಕೊಡಬೇಕಾದ್ರೆ, ಕ್ರೈಸ್ತವತ್ವ ಅನ್ನೋದು ಒಂದು ಮತನೂ ಅಲ್ಲ,
ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆನೂ ಅಲ್ಲ, ಮತದ ವ್ಯವಸ್ಥೆನೂ ಇದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆನೂ ಅಲ್ಲ, ಅಥವಾ ಪದೇ ಪದೇ ಹೇಳುವುದೇನೆಂದರೆ ಇದು ಒಂದು ಏಥಿಸಮ್, ನಾಸ್ತಿಕತ್ವ ಅಲ್ಲ, ಅಥವಾ ಡಿಕ್ಟೇಟರ್ಶಿಪ್, ಏಕಾಧಿಪತಿ, ಹಿಟ್ಲರ್ ಆಳಿರ್ತಕ್ಕಂಥ ವ್ಯವಸ್ಥೆನೂ ಅಲ್ಲ. ಇದು ಕ್ರೈಸ್ತವತ್ವ ರಾಜರ ವ್ಯವಸ್ಥೆಯನ್ನು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಂದು ಮತಪುರುಷನಾಗಿ ಬರಲಿಲ್ಲ, ಆತನು ರಾಜನಾಗಿ ಬಂದಿದ್ದಾನೆ. ಆದ ಕಾರಣ ಒಂದು ಅರಸನು ತನ್ನ ಪ್ರಜೆಗಳಿಗೆ ವಾಗ್ದಾನ ಮಾಡುವಾಗ ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ. ಪ್ರಾರ್ಥನೆ ಅನ್ನೋದು ಬೈಬಲ್ನಲ್ಲಿ ನಾವು ಕ್ರೈಸ್ತರಾಗಿರ್ತಕ್ಕ ನಾವು ಕೂಡ ಒಂದು ಮತ ಸಂಬಂಧವಾದಂಥ ಒಂದು ಚಟುವಟಿಕೆ ಎಂಬುದಾಗಿ ಭಾವಿಸಿದ್ದೇವೆ ಪೂರ್ವದಲ್ಲಿ, ಆದಿಯಲ್ಲಿ. ಆದರೆ ನಮಗೆ ಗೊತ್ತಿರತಕ್ಕಂಥ ಒಂದು ರಹಸ್ಯ ಏನಂದರೆ ಅದನ್ನೇ ನಾನು ತಿಳಿಸ್ತೇನೆ. ಇದು ಮತ ಸಂಬಂಧವಾದಂಥ ಚಟುವಟಿಕೆ ಅಲ್ಲ. ಇದು ಸ್ಪಷ್ಟವಾಗಿ ನಾವು ನೋಡಬೇಕಾದರೆ ಇದು ನ್ಯಾಯವಾದ ಒಂದು ಚಟುವಟಿಕೆ ಆಗಿದೆ, ಅಥವಾ ನ್ಯಾಯವಾದ ಒಂದು ಕರ್ತವ್ಯನೂ ಆಗಿದೆ. ಆದ ಕಾರಣ ಇದನ್ನು ನಾವು ಮತ ಸಂಬಂಧವಾದಂಥ ಚಟುವಟಿಕೆ ಎಂದು ಭಾವಿಸಬಾರದು ಅನ್ನತಕ್ಕಂಥ ಸತ್ಯವು ಇವತ್ತು ನಿಮಗೆ ಒಂದು ಚಿಕ್ಕ ಉದಾಹರಣೆಯಲ್ಲಿ ತಿಳಿಸ್ಕೊಡ್ತೇನೆ. ಒಂದು ಅರಸನು ತಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅರಸನ ಬಾಧ್ಯತೆ ಅಂದರೆ ಜವಾಬ್ದಾರಿ ಅಂದರೆ ಹೊಣೆಗಾರಿಕೆ, ತನ್ನ ರಾಜ್ಯದಲ್ಲಿರ್ತಕ್ಕಂಥ ತನ್ನ ಪ್ರಜೆಗಳನ್ನು ರಕ್ಷಿಸುವ ಬಾಧ್ಯತೆ ಆತನ ಭುಜದ ಮೇಲಿರ್ತದೆ. ಅವರ ರಕ್ಷಣೆಗಾಗಿ ಅವರು ಏನು ಕೇಳಿದರೂ, ಅವರ ಕ್ಷೇಮಕ್ಕಾಗಿ, ಅವರ ರಕ್ಷಣೆಗಾಗಿ, ಅವರ ಮನಃಶಾಂತಿಗಾಗಿ, ಅವರ ಸುಭದ್ರತೆಗಾಗಿ, ಅವರ ಸುಖಕ್ಕಾಗಿ ಪ್ರಜೆಗಳು ಏನು ಕೇಳಿದ್ರೂ ರಾಜನು ಅದನ್ನು ಕೊಡಲೇಬೇಕು ಅನ್ನತಕ್ಕಂಥ ಒಂದು ನೀತಿ ಅರಸರ ಪ್ರಭುತ್ವದಲ್ಲಿದೆ. ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ರಿಪಬ್ಲಿಕನ್ ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಬರ್ತದೆ, ಅಥವಾ ಏಥಿಸಮ್ ನಾಸ್ತಿಕತ್ವ ಅದು ಕೂಡ ಒಂದು ಪ್ರಭುತ್ವದಲ್ಲಿ ಬರ್ತದೆ, ಮತ್ತು ಡಿಕ್ಟೇಟರ್ಶಿಪ್ ಏಕಾಧಿಪತಿ ಅದು ಕೂಡ ಒಂದು ಪ್ರಭುತ್ವದಲ್ಲಿ ಬರ್ತದೆ. ಆದರೆ ನಾನು ಮಾತಾಡ್ತಕ್ಕಂಥದ್ದು ಅರಸರ ಪ್ರಭುತ್ವ, ರಾಜರ ಪ್ರಭುತ್ವದ ಕುರಿತು ಮಾತಾಡ್ತಾ ಇದ್ದೇನೆ. ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕಂದರೆ ಭಾಳ ಜನರು ಕ್ರೈಸ್ತರಾಗಿರ್ತಾರೆ, ನಾವು ಕೂಡ ಅಪಾರ್ಥ ಮಾಡಿಕೊಂಡಿದ್ದೇವೆ, ಕ್ರೈಸ್ತವತ್ವ ಒಂದು ಮತ ಎಂಬುದಾಗಿ ತಿಳ್ಕೊಂಡಿದ್ದೇವೆ ಪೂರ್ವದಲ್ಲಿ. ಆದರೆ ಆ ಸತ್ಯ ಅಂತ ತಿಳ್ಕೊಂಡು ಅರಸನು ತನ್ನ ಪ್ರಜೆಗಳಿಗೆ ಬೇಡಿಕೊಳ್ಳಿರಿ, ನನ್ನ ರಾಜ್ಯದಲ್ಲಿ ನೀವು ಏನು ಬೇಡಿಕೊಂಡಿದ್ರು ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳುವನು, ತಟ್ಟುವ ಅಥವಾ ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ಮತ್ತು ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲ್ಪಡುವುದು ಎಂಬುದಾಗಿ ಅರಸನು ತನ್ನ ಪ್ರಜೆಗಳಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ವಚನವನ್ನು ಕೊಡ್ತಾ ಇದ್ದಾನೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿ ಪಡ್ಕೊಳ್ಳೋರಕ್ಕಿಂತ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಪ್ರಾರ್ಥನೆ ಮಾಡಿ ಪಡ್ಕೊಳ್ಳೋರಕ್ಕಿಂತ ಪ್ರಾರ್ಥನೆ ಮಾಡಿರಿ, ನೀವು ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೀನಿ ಎಂಬುದಾಗಿ ಹೇಳಿದನಲ್ಲ, ಹೇಳಿರುವ ಅರಸನಿಗೆ ಆತನು ಮಾತಾಡಿರುವ ಮಾತೆ ಆತನಿಗೆ ನ್ಯಾಯ ಪ್ರಮಾಣವಾಗುತ್ತದೆ. ನಮಗೆ ಮಾತ್ರ ಅಲ್ಲ, ಆತನು ನಮಗೆ ಆ ನ್ಯಾಯ ಪ್ರಮಾಣದಲ್ಲಿ, ಆತನ ವಾಗ್ದಾನಗಳಲ್ಲಿ ನಮಗೆ ಸೌಲಭ್ಯಗಳನ್ನು, ಸುಖ ಸಮೃದ್ಧಿಯನ್ನು ಕೊಡೋದಕ್ಕಾಗಿ ವಾಗ್ದಾನ ಮಾಡ್ತಾ ಇದ್ದಾನೆ. ಆದರೆ ವಾಗ್ದಾನ ಮಾಡಿದ್ದ ಅರಸನು ತನ್ನ ವಚನಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಡಬೇಕು. ಯಾಕಂದರೆ ದಿಸ್ ಇಸ್ ನಾಟ್ ರಿಲಿಜಿಯಸ್ ಟೀಚಿಂಗ್ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇದು ಒಂದು ಮತ ಸಂಬಂಧವಾದಂಥ ಉಪದೇಶವಲ್ಲ. ಆದ ಕಾರಣ ಇಲ್ಲಿ ನಾವು ಬಹಳ ಸಾರಿ ಗಮನಿಸ್ತಕ್ಕಂಥ ಸತ್ಯವನ್ನು ಈಗ ಗಮನಿಸೋಣ. ಅದರ ನಿಮಿತ್ತ ನಾನು ಹೇಳುತ್ತೇನೆ, ಅರಸನು ತನ್ನ ಪ್ರಜೆಯ ಕ್ಷೇಮಕ್ಕಾಗಿ ಏನು ಬೇಡಿಕೊಂಡರೂ ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುತ್ತದೆ, ಹುಡುಕಿರಿ ನಿಮಗೆ ದೊರಕತ್ತೆ, ತಟ್ಟಿರಿ ನಿಮಗಾಗಿ ತೆರೆಯಲ್ಪಡ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತಿನ ಅರ್ಥವನ್ನು ನಾವು ಇನ್ನೂ ಸ್ಪಷ್ಟವಾಗಿ ಮಾಡಿಕೊಳ್ಳಿಕ್ಕಾಗತ್ತೆ. ಯಾಕಂದರೆ ಮತ ಭಾವನೆ ಉಳ್ಳವರು, ಮತಮಂದಮತಿ ತಾಗಿದ್ದವರು ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಒಂದು ಸತ್ಯವನ್ನು ನಿಮಗೆ ತಿಳಿಸ್ಬೇಕು. ನಾನು
ಈಗಲೂ ಅರಸರು ಪ್ರಭುತ್ವ ಮಾಡತಕ್ಕಂಥ ಕೆಲವು ದೇಶಗಳಿದೆ. ಬಹಳ ದೇಶಗಳು ಪ್ರಪಂಚದಲ್ಲಿರತಕ್ಕಂಥ ಸುಮಾರು 14 ದೇಶಗಳು ಇವೆ ಎಂಬುದಾಗಿ ನನಗೆ ನೆನಪಿರುವ ಮಟ್ಟಿಗೆ. ಅದರಲ್ಲಿ ಇವತ್ತುವರೆಗೂ ಕೆಲವ ರಾಜ್ಯಗಳು ಅರಸರ ಪ್ರಭುತ್ವದ ನಿಯಮಗಳ ಪ್ರಕಾರವಾಗಿ ಆಳಲ್ಪಡ್ತಾ ಇದೆ ಎಂಬುದಾಗಿ ನಾವು ಕೇಳಿದ್ದೇವೆ. ಅದಕ್ಕಾಗಿ ಕೆಲವು ರಾಷ್ಟ್ರಗಳಲ್ಲಿ ಈಗಲೂ ಪ್ರಿನ್ಸ್ ಅಂದರೆ ರಾಜಕುಮಾರರು ರಾಜ್ಯವನ್ನು ಆಳುತ್ತಿದ್ದಾರೆ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಜಾಗ್ರತೆ ಅಂತ ಕೇಳ್ಕೊಳ್ತೀರಿ. ಇದನ್ನು ಯಾಕೆ ಹೇಳ್ತಾ ಇದ್ದಂದರೆ, ಈ ಅರಬ್ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ರಾಜರ ಪ್ರಭುತ್ವದಲ್ಲಿ ಎಂಥ ಒಂದು ಸುಖ ಕ್ಷೇಮ ಇದೆ ಅನ್ನತಕ್ಕಂಥ ರಾಜರ ಪ್ರಭುತ್ವದಲ್ಲಿ ತನ್ನ ಪ್ರಜೆಗಳು, ಆ ಅರಸನು ಅಂದರೆ ರಾಜಕುಮಾರನು, ರಾಜರ ಪ್ರಭುತ್ವದಲ್ಲಿ ಯಾರ್ಯಾರು ಆಳ್ವಿಕೆ ಬರ್ತದಂದರೆ ಅರಸನು ಆಳ್ತಾನೆ, ರಾಜಕುಮಾರನು ಆಳುತ್ತಾನೆ, ರಾಜ್ಯಪಾಲನು ಕೂಡ ಆಳ್ವಿಕೆ ಇರ್ತದೆ. ಅರಸರ ಪ್ರಭುತ್ವದಲ್ಲಿ ಅರಸನು ಆಳುತ್ತಾನೆ, ರಾಜಕುಮಾರನು ಆಳುತ್ತಾನೆ ಮತ್ತು ರಾಜ್ಯಪಾಲರು ಗವರ್ನರ್ ಅವರು ಕೂಡ ಆಳ್ತಾರೆ ಅರಸರ ಆಳ್ಗೆಯಲ್ಲಿ. ಈ ಮೂರಿನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಳ್ವಿಕೆ ಇರ್ತದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಗಳು ಆಳ್ತಾರೆ, ಪ್ರಧಾನಮಂತ್ರಿಗಳು ಆಳ್ತಾರೆ. ಇವರು ವಿಫಲರಾದರೆ ರಾಷ್ಟ್ರಪತಿ ಆಳ್ಗೆ ಅಥವಾ ರಾಜ್ಯಪಾಲರ ಆಳ್ವಿಕೆಗೆ ಅನುಮತಿಸುತ್ತಾರೆ ಮತ್ತು ಅದಕ್ಕಾಗಿ ಮೊರೆ ಹೋಗುತ್ತಾರೆ. ಆದರೆ ಇಲ್ಲಿ ಅರಸರ ಪ್ರಭುತ್ವದಲ್ಲಿ ಅರಸನು ಅಥವಾ ರಾಜಕುಮಾರನು ಅಥವಾ ರಾಜ್ಯಪಾಲನು ಆಳತಕ್ಕಂಥ ಒಂದು ನಿಯಮ ಇದೆ. ಅದಕ್ಕಾಗಿ ಈಗಲೂ ಕೆಲವು ಅರಬ್ ರಾಷ್ಟ್ರಗಳಲ್ಲಿ ಅರಸರ ಮಕ್ಕಳು ರಾಜಕುಮಾರರು ಆಳ್ತಾರೆ. ಪ್ರಿನ್ಸ್ ಎಂಬುದಾಗಿ ಹೇಳ್ತಾರೆ, ಪ್ರಿನ್ಸ್ ಅಂತ ಹೇಳ್ತಾರೆ. ರಾಜಕುಮಾರರು ಆಳ್ತಾ ಇದ್ದಾರೆ. ಅದನ್ನು ಕೇಳಿಸ್ಕೊಳ್ತೀರಿ. ಪ್ರಾರ್ಥನೆಯ ಅದ್ಭುತವಾದಂಥ ಅಂದರೆ ಆ ರಾಜ್ಯದಲ್ಲಿ, ಆ ಅರಬ್ ರಾಷ್ಟ್ರಗಳಲ್ಲಿರತಕ್ಕಂಥ ಒಂದು ರಾಜ್ಯವಿದೆ. ಆ ರಾಜ್ಯದಲ್ಲಿ ಪ್ರಿನ್ಸ್ ಅಂದರೆ ರಾಜಕುಮಾರನು ಆಳುತ್ತಾನೆ. ಆಳುತ್ತಿರುವಾಗ ಆ ಪ್ರಜೆಗಳಲ್ಲಿ ಯಾವುದೇ ಒಂದು ನಾಗರಿಕನು, ಆ ರಾಜ್ಯದಲ್ಲಿರ್ತಕ್ಕಂಥ ನಾಗರಿಕನು, ಮಕ್ಕಳಾಗಲಿ, ಚಿಕ್ಕವರಾಗಲಿ, ದೊಡ್ಡವರಾಗಲಿ, ಯಾರೇ ಆ ನಾಗರಿಕರಾಗಿರಲಿ, ಅವರ ನಾಗರಿಕರಿಗೆ ಏನೇ ಅಗತ್ಯ ಬೀಳಲಿ, ಆ ನಾಗರಿಕನು ಮಕ್ಕಳಾಗಿರಲಿ, ಚಿಕ್ಕವರಾಗಲಿ, ಯಾರೇ ಇರಲಿ ಅವರ ನಾಗರಿಕರು, ಅವರು ತಮ್ಮ ಸರ್ಕಾರದ ಹತ್ರ ಅಥವಾ ತಮ್ಮ ರಾಜ್ಯ ಸರ್ಕಾರದ ಹತ್ರ, ರಾಜಕುಮಾರನ ಆಳ್ವಿಕೆಯಲ್ಲಿರ್ತಕ್ಕಂಥ ಆ ಸರ್ಕಾರದ ಪ್ರಭುತ್ವದ ಹತ್ರ ಏನಾದರೆ ಅರ್ಜಿ ಹಾಕಿದರೆ ಅಥವಾ ಮನವಿ ಸಲ್ಲಿಸಿದರೆ, ಬೇಡಿಕೆಗಳು ಸಲ್ಲಿಸಿದರೆ, ಅವರ ಅರಸನು ಅದನ್ನು ಅವರಿಗೆ ಅನುಗ್ರಹಿಸುವುದಕ್ಕಾಗಿ, ಅವರಿಗೆ ಕೊಡೋದಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ. ಆದ ಕಾರಣ ಅರಸರ ಪ್ರಭುತ್ವದಲ್ಲಿ, ಒಳ್ಳೆ ನೀತಿ ಉಳ್ಳ ಅರಸರ ಪ್ರಭುತ್ವದಲ್ಲಿ ಅವರು ಏನು ಕೇಳಿಕೊಂಡಿದ್ರು ಅವರ ಅಗತ್ಯಗಳನ್ನು ಪೂರೈಸುವುದು ಆ ರಾಜನ ಬಾಧ್ಯತೆ ಆಗಿರ್ತದೆ, ಜವಾಬ್ದಾರಿ ಆಗಿರ್ತದೆ. ಅದು ನಾನು ನಿಮ್ಗೆ ತಿಳಿಸ್ಬೇಕು. ಒಂದು ವೇಳೆ ಆ ನಾಗರಿಕನು, ಆ ಅರಸನ ಪ್ರಭುತ್ವದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಒಂದು ನಾಗರಿಕನು, ಮಕ್ಕಳು ಹುಟ್ಟಿದ್ದಾರೆ, ಆ ಮಕ್ಕಳು ಓದ್ತಾ ಇದ್ದಾರೆ, ಓದ್ತಾ ಬಂದು ಒಂದು ಹೈಸ್ಕೂಲ್ ಮಟ್ಟಕ್ಕೆ ಬಂದು ಓದಿದ ನಂತರ ಹೈಸ್ಕೂಲನ್ನು ಪಾಸ್ ಆಗಿದ ನಂತರ ಆ ಅರಬ್ ರಾಷ್ಟ್ರದಲ್ಲಿರ್ತಕ್ಕಂಥ ಆ ಒಂದು ನಾಗರಿಕನ ಮಕ್ಕಳು, ಇಲ್ಲ ನಾನು ಅಮೆರಿಕ ಹೋಗಿ ನಾನು ಸ್ಟಡಿ ಮಾಡಬೇಕು, ಇಲ್ಲ ನಾನು ಇಂಗ್ಲೆಂಡ್ ಹೋಗಿ ನಾನು ಓದಬೇಕು, ನಾನು ಉನ್ನತ ವ್ಯಾಸಂಗವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಅವರ ಪ್ರಭುತ್ವ, ಅವರ ರಾಜಕುಮಾರನಿಗೆ ಅರ್ಜಿ ಸಲ್ಲಿಸಿದರೆ, ಮನವಿ ಸಲ್ಲಿಸಿದರೆ, ಅವರ ಅರಸನು ಅಲ್ಲಿರ್ತಕ್ಕಂಥ ತನ್ನ ನಾಗರಿಕರ ಮಕ್ಕಳಿಗೆ ಅವನು ಯಾವ ದೇಶದಲ್ಲಿ ಓದಲಿಕ್ಕೆ ಅವನು ಅರ್ಜಿ ಸಲ್ಲಿಸಿದನೋ ಆ ದೇಶದಲ್ಲಿ ಓದಿ ಾಗಿ ಎಷ್ಟೆಲ್ಲ ಖರ್ಚು ವೆಚ್ಚಗಳು ಆಗ್ತದಲ್ಲ, ಅಷ್ಟೆಲ್ಲ ಖರ್ಚು ವೆಚ್ಚಗಳು ಆ ರಾಜ್ಯದ, ಆ ಅರಬ್ ರಾಷ್ಟ್ರದಲ್ಲಿರ್ತಕ್ಕಂಥ ಆ ರಾಜ್ಯದ ರಾಜಕುಮಾರನು ಭರಿಸಿಕೊಂಡು ಅವನೆಲ್ಲ ಖರ್ಚುಗಳನ್ನು ಅವನು ನೋಡಿ ಅವನ ಬೇಡಿಕೆಯನ್ನು ಈಡೇರಿಸುತ್ತಾನೆ. ಇದು ಅರಸರ ಪ್ರಭುತ್ವದಲ್ಲಿ ನಡೆಯತಕ್ಕಂಥ ಒಂದು ನೀತಿ. ಇಟ್ಸ್ ಅ ಪಾಲಿಸಿ ಆಫ್ ದ ಕಿಂಗ್ಡಮ್, ನಾಟ್ ಅ ಡೆಮಾಕ್ರಸಿ. ಇದು ಒಂದು ಅರಸರ ಪ್ರಭುತ್ವದಲ್ಲಿ ನಡೆಯತಕ್ಕಂಥ ಒಂದು ನೀತಿ. ಇದು ಅದೇ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಬಿಕಾಸ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲ್ ಜನಾಂಗದಲ್ಲಿ ಜನ್ಮಿಸಿರುವುದರಿಂದ ಅರಬರ
ಎದೆ ಮೇಲೆ ಒಂದು ಪುಟ್ಟ ಇಸ್ರಾಯೇಲ್ ಮಿಡಲ್ ಈಸ್ಟ್ನಲ್ಲಿ ಇರುವುದರಿಂದ ಯೇಸು ಕ್ರಿಸ್ತನು ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ದೊರಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಸುಮ್ಮನೆ ಹೇಳಿಲ್ಲ. ಯಾಕೆಂದರೆ ಒಂದು ಸಾರಿ ಅರಸನು ತನ್ನ ಬಾಯಿಂದ ಮಾತನ್ನು ವಚನವನ್ನು ಕೊಟ್ಟಿದ ನಂತರ ಅರಸನಿಗೆ ಇದು ನ್ಯಾಯ ಪ್ರಮಾಣವಾಗ್ತದೆ. ಇಫ್ ದ ಕಿಂಗ್ ವಿಲ್ ಪ್ರಾಮಿಸ್ ಇನ್ ಹಿಸ್ region that he will give everything whatever they ask, the word, the promise will become the benefit to the people, but the same promise will become to the king as a law. ಆ ಮಾತಾಡಿರುವ ಆ ವಚನ ವಾಗ್ದಾನವೇ ಅರಸನಿಗೆ ಒಂದು ನ್ಯಾಯ ಪ್ರಮಾಣವಾಗ್ತದೆ. ಅದಕ್ಕಾಗಿ ತನ್ನ ವಚನವನ್ನು ನೆರವೇರಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ಸ್ಥಿತಿ ಬಂದರೂ ಆತನು ಹಿಂಜರಿಯುವುದಿಲ್ಲ. ಇದು ಪ್ರಾರ್ಥನೆ ಎಂಬ ವಾಗ್ದಾನದ ಕುರಿತು ಹೇಳತಕ್ಕಂಥ ಸತ್ಯ. ದೇವರ ಮಕ್ಕಳೇ, ನೀವು ಎಲ್ಲಿರಲಿ, ಎಂಥ ಪರಿಸ್ಥಿತಿಯಲ್ಲಿ ಅರಸನ ಕಡೆ ನಿನ್ನ ಮೊರೆ, ನಿನ್ನ ಕೂಗು, ನಿನ್ನ ಪ್ರಾರ್ಥನೆ ಹೋಗಿ ತಲುಪಿತಂದರೆ ನಿನಗೆ ಏನು ಬೇಕು, ಎಲ್ಲಿ ಬೇಕು ಅಲ್ಲೇ ಎಲ್ಲವನ್ನು ಅನುಗ್ರಹಿಸುತ್ತಾನೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಅದಕ್ಕೆ ಒಂದು ರಾಜ್ಯವನ್ನು ರಕ್ಷಿಸತಕ್ಕಂಥ, ಒಂದು ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸತಕ್ಕಂಥ ಕಾಪಾಡತಕ್ಕಂಥ ಅರಸನ ಬಾಧ್ಯತೆ, ಅರಸನ ಕರ್ತವ್ಯ ಏನಿದೆ, ಒಂದು ಸಾಮಾನ್ಯವಾದ ರಾಜ್ಯವನ್ನು ಆಳತಕ್ಕಂಥ ಅರಸನಿಗೆ ಇಷ್ಟು ಬಾಧ್ಯತೆ, ಬದ್ಧತೆ, ನ್ಯಾಯವಾದ ಬದ್ಧತೆ ಇರೋದಾದರೆ, ಕರ್ತವ್ಯ ಇರೋದಾದರೆ, ಭೂಮಿ ಆಕಾಶಗಳಿಗೆ, ಸೂರ್ಯ ಚಂದ್ರ ನಕ್ಷತ್ರಗಳಿಗೆ, ವಿಶ್ವಕ್ಕೆ, ಗ್ಯಾಲಕ್ಸಿಗಳಿಗೆ ಒಡೆಯನಾಗಿರುವ ಯೇಸು ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ದೊರಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನೆಂಬುದಾಗಿ. ಪ್ರತಿಯೊಬ್ಬನು ತನ್ನ ರಾಜ್ಯದಲ್ಲಿರುವ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಮತದಲ್ಲಿರುವನಲ್ಲ, ತನ್ನ ರಾಜ್ಯದಲ್ಲಿರುವ ಪ್ರತಿಯೊಬ್ಬನು ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನೆಂಬುದಾಗಿ. ಅದಕ್ಕಾಗಿ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಿಂದ ನಾವು ಈ ಸಂಗತಿಗಳು ನೋಡಿದ್ದೇವೆ. ಆದ ಕಾರಣ ಇಲ್ಲಿ ಒಂದು ಕಾರ್ಯವನ್ನು ಗಮನಿಸಬೇಕು. ಪ್ರೇಯರ್ ಈಸ್ ನಾಟ್ ಆನ್ ರಿಲಿಜಿಯಸ್ ಆಕ್ಟಿವಿಟಿ ಮೈ ಡಿಯರ್ ಬ್ರದರ್ ಸಿಸ್ಟರ್. ಯಾಕಂದರೆ ಪ್ರೇಯರ್ ಅನ್ನೋ ಪದ ನಮ್ಮ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯವಾದಿಗಳು ಕೂಡ ಅವರು ನ್ಯಾಯಾಧೀಶನ ಹತ್ರ ಅರ್ಜಿಯನ್ನು ಸಲ್ಲಿಸುವಾಗ ಅದರಲ್ಲಿ ಪೆಟಿಷನ್ ಅನ್ನೋ ಪದ ಯೂಸ್ ಮಾಡ್ತಾರೆ. ಪೆಟಿಷನ್ ಅಂದರೆ ಪ್ರಾರ್ಥನೆ, ಮನವಿ. ಪ್ರೇಯರ್ ಅಂದ್ರು ಪೆಟಿಷನ್ ಅಂದ್ರು ಸಮಾನ ಅರ್ಥವುಳ್ಳ ಪದ. ಸೊ ಪ್ರೇಯರ್ ಆ್ಯಂಡ್ ಪೆಟಿಷನ್ ಈಸ್ ನಾಟ್ ಆನ್ ರಿಲಿಜಿಯಸ್ ಆಕ್ಟಿವಿಟಿ. ಆದ ಕಾರಣ ದೇವರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡುವಾಗ ಒಂದು ಮತ ಸಂಬಂಧವಾದಂಥ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ದೇವರೇ, ನಾನು ನಿನಗೆ ಬಂಗಾರದ ಕಿರೀಟವನ್ನು ಕೊಡ್ತೇನೆ, ದೇವರೇ ಕರ್ತನೆ ನಾನು ನಿನಗೆ ಬಂಗಾರದ ಕೈ ಕೊಡ್ತೇನೆ, ಬೆಳ್ಳಿಯ ಕಾಲು ಕೊಡ್ತೇನೆ ಅಂಥೇಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕರ್ತನಾದ ಯೇಸು ಕ್ರಿಸ್ತನ ನೀತಿಯಲ್ಲಿರ್ತಕ್ಕಂಥದ್ದು. ಹೌದು ನನ್ನ ಪ್ರಿಯ ಸಹೋದರರೇ, ಆತನ ರಾಜ್ಯದಲ್ಲಿ ನೀವು ಬಾಧ್ಯರಾಗಿದ್ರೆ, ವಾರಸರಾಗಿದ್ರೆ, ಯೇಸುವನ್ನು ನೀವು ಏನು ಬೇಕಾದರೂ ಬೇಡಿಕೊಂಡ್ರು ಅದನ್ನು ನಿನಗೆ ಖಚಿತವಾಗಿ ನಿಮಗೆ ಕೊಡ್ತಾನೆ. ಇದನ್ನು ಮತ್ತೊಂದು ಆವರ್ತಿ ಹೇಳಬೇಕು. ನಾನು ಇನ್ನೊಂದು ಕೆಲವ ರಾಜರು ಅಥವಾ ರಾಜಕುಮಾರರು ಆಳತಕ್ಕಂಥ ಇನ್ನೊಂದು ರಾಜ್ಯದ ಬಗ್ಗೆ ನಾನು ಕೇಳಿದೆ. ಮಿಡಲ್ ಈಸ್ಟ್ನಲ್ಲಿ ಅದೇನೆಂದರೆ, ಒಂದು ಗ್ರಾಮದಲ್ಲಿ 4 ಮನೆಗಳಿವೆ. ಆ 4 ಮನೆಗಳಿಗೂ ವೈದ್ಯಕೀಯ ಸೌಲಭ್ಯ ಇಲ್ಲದಾದರೆ, ವೈದ್ಯಕೀಯ ಸೌಲಭ್ಯ, ಹಾಸ್ಪಿಟಲ್ ವೈದ್ಯಕೀಯ ಸೌಲಭ್ಯ ಇಲ್ಲದಾದರೆ, ಆ 4 ಮನೆಗಳಿಗಾಗಿ ಒಂದು ಗ್ರಾಮದಲ್ಲಿ ಆ 4 ಮನೆಯವರು ಒಬ್ಬರು ಯಾರಾದರೆ ಆ ರಾಜಕುಮಾರನಿಗೆ ಅರ್ಜಿಯನ್ನು, ಮನವಿಯನ್ನು ಸಲ್ಲಿಸಿದರೆ, ಬಹಳ ಸಂತೋಷ ನನಗೆ ಕೇಳಿ ಆಶ್ಚರ್ಯನೂ ಆಯಿತು. ಆ ರಾಜಕುಮಾರನು ಆ ಗ್ರಾಮದಲ್ಲಿರುವ 4 ಮನೆಗಳಿಗೆ ಅಲ್ಲಿ ಅವರಿಗೆ ಏನೇನು ಬೇಕಾಗಿದೆ ಆ ಆಸ್ಪತ್ರೆಯನ್ನು ಅವರಿಗೆ ಅನುಗ್ರಹಿಸಿಕೊಡ್ತಾರಂತೆ, ಆಸ್ಪತ್ರೆಯನ್ನು ಕಟ್ಟಿಸಿಕೊಡ್ತಾರಂತೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರಿಯ ಸಹೋದರರೇ, ನನಗೆ ಬಹಳ ಸಂತೋಷವಾಯಿತು. ಅರಸರ ಪ್ರಭುತ್ವದಲ್ಲಿ
ತನ್ನ ನಾಗರಿಕರು ಏನೂ ಬೇಡಿಕೊಂಡಿದ್ರು ಅವರಿಗೆ ಅವೆಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ವಾಹನ ಸೌಲಭ್ಯವನ್ನು ಕೂಡ ಅವರು ಮಾಡಿಕೊಡ್ತಾರಂತೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದಾನಂದ್ರೆ, ಇಗೋ ಬೇಡಿಕೊಳ್ಳಿರಿ ಕೊಡಲ್ಪಡುವುದು, ಹುಡುಕಿರಿ ದೊರಕುವುದು, ತಟ್ರಿ ನಿಮಗೆ ತೆರೆಯಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳುವನು, ಪಡ್ಕೊಳ್ಳುವನು. ಹುಡುಕುವ ಪ್ರತಿಯೊಬ್ಬನಿಗೂ ದೊರಕುವುದು, ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲ್ಪಡುವುದು ಅನ್ನತಕ್ಕಂಥ ಸತ್ಯವನ್ನು ಹೇಳಿದ ನಂತರ ಅರಸರ ಪ್ರಭುತ್ವದಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ಅರಸನಿಗೆ ಒಂದು ಜವಾಬ್ದಾರಿ ಆಗಿಬಿಡ್ತದೆ ಆತನು ಮಾಡಿರ್ತಕ್ಕಂಥ ವಾಗ್ದಾನವೇ. ಯಾಕಂದರೆ ನಿಮಕ್ಕಿಂತ ಹೆಚ್ಚಾಗಿ ಆತನು ತನ್ನ ನಂಬಿಗಸ್ತಿಕೆಯನ್ನು ಎಷ್ಟು ಮಾತ್ರಕ್ಕೂ ಕಳ್ಕೊಳ್ಳೋದಿಲ್ಲ, ಎಷ್ಟು ಮಾತ್ರಕ್ಕೂ ತಾನು ವಚನ ಕೊಟ್ಟಿದ್ದ ಮೇಲೆ ಅಳ್ಳಗಳಿಲಿಕ್ಕಾಗೋದಿಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ದೊರಕತ್ತೆ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ನೀನು ಏನೂ ಬೇಡಿಕೊಂಡಿದ್ರು ಅದು ನಿನಗೆ ದೊರಕತ್ತೆ ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ವಿಷಯದಲ್ಲಿ ನಾವು ಕೇಳಿಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಸಾಮ್ಯ ಅಂದರೆ ಪ್ರತಿದಿನ ಜರುಗತಕ್ಕಂಥ ಸಂಗತಿ. ಮತ್ತಾಯ ಸುವಾರ್ತೆ 7ನೇ ವಚನದಿಂದ ನಾವು ಅದನ್ನು ನೋಡ್ತೇವೆ. ನೋಡಿರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಬೇಡಿಕೊಳ್ಳ್ರಿ ಎಂಬುದಾಗಿ ಹೇಳಿದ ನಂತರ ನೀವು ಅಂತ ಹೇಳಿದ್ರೆ, ನೀವು ನಿಮ್ಮ ಮಕ್ಕಳು ರೊಟ್ಟಿಯನ್ನು ಬೇಡಿದರೆ ಕಲ್ಲನ್ನು ಕೊಡುವಿರಾ? ಮೀನವನ್ನು ಕೇಳಿದರೆ ಹಾವನ್ನು ಕೊಡುವಿರಾ? ನೀವು ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯವುಗಳನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ ನಮ್ಮ ತಂದೆ ಎಷ್ಟೋ ಹೆಚ್ಚು ಒಳ್ಳೆ ವರಗಳನ್ನು ಕೊಡುವುದಿಲ್ಲವೋ ಎಂಬುದಾಗಿ ಈ ಒಂದು ಉಪಮಾನ ಜೊತೆಯಲ್ಲಿ ಉಪಮಾನಪೂರ್ವಕ ಸಾಮ್ಯದ ರೀತಿಯಲ್ಲಿ ಅವರಿಗೆ ತಿಳಿಸ್ಕೊಟ್ಟಿದ್ದಾನೆ. ಎಷ್ಟೋ ಹೆಚ್ಚು ಒಳ್ಳೆ ವರಗಳನ್ನು ಕೊಡುವುದಿಲ್ಲವೋ ಎಂಬುದಾಗಿ. ಅದರ ನಿಮಿತ್ತ ನನ್ನ ಪ್ರಿಯ ಸಹೋದರಿ ಇಲ್ಲಿ ತಂದೆ ಮತ್ತು ಮಗನ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧದಲ್ಲಿ ಹೇಳ್ತಾ ಇದ್ದಾನೆ. ಒಂದು ತಂದೆ, ಹೆತ್ತ ತಂದೆ ತನ್ನ ಮಕ್ಕಳು ಅವನೆಷ್ಟು ಕೆಟ್ಟವನಾಗಿದ್ರು, ಅವನೆಷ್ಟು ಭ್ರಷ್ಟನಾಗಿದ್ರು, ಅವನೆಷ್ಟು ಇದಾಗಿದ್ರು ಕೂಡ ತನ್ನ ಮಕ್ಕಳು ಕೇಳಿರುವಾಗ ಆ ಮಕ್ಕಳಿಗೆ ಕೆಟ್ಟದನ್ನು ಕೊಡುವುದಿಲ್ಲ, ಒಳ್ಳೆಯದನ್ನೇ ಕೊಡ್ತಕ್ಕಂಥ. ಒಳ್ಳೆಯದಂದ್ರೆ ಒಳ್ಳೆಯದು ಇನ್ನೂ ಚೆನ್ನಾಗಿ ಕೊಡ್ತಾನೆ, ಒಳ್ಳೆಯದನ್ನೇ ಕೊಡ್ತಾನೆ. ಅದರ ನಿಮಿತ್ತ ನೀವು ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯವುಗಳನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ನಿಮಗೆ ಎಷ್ಟೋ ಹೆಚ್ಚು ಒಳ್ಳೆ ವರಗಳನ್ನು ಕೊಡುವುದಿಲ್ಲವೋ ಎಂಬುದಾಗಿ ಆತನು ಈ ಸಾಮ್ಯವನ್ನು ಹೇಳಿ ಮುಗಿಸ್ತಾನೆ. ಹೇಳಿ ಮುಗಿಸಿದ ಕೂಡಲೇ ಅಲ್ಲಿ ಹೇಳ್ತಾ ಇದ್ದಾನೆ ಒಂದು ನೀತಿಯನ್ನು ಅದರ ಕೆಳಗೆ ಕೊನೆಯಾಗಿ ಒಂದು ಕೀ ವರ್ಸ್ ಎಂಬುದಾಗಿ ಹೇಳ್ತೇವೆ. ಓದ್ತಿರಿ ಬ್ರದರ್. 12ನೇ ವಚನ, ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಆ ಸತ್ಯವನ್ನು ನೋಡುತ್ತೇವೆ. ಆದುದರಿಂದ ಜನರು ನಿಮಗೆ ಏನೇನು ಮಾಡಬೇಕೆಂದು ಅವರು ಬಯಸುತ್ತಾರೋ ನೀವು ಸಹ ಅವರಿಗೆ ಹಾಗೆ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ನೀತಿ ಹೇಳಿದ್ದಾನೆ ನಮಗೆ ಪ್ರಾರ್ಥನೆ ಮಾಡುವಾಗ. ಅದೇನಂದ್ರೆ, ಜನರು ನಮಗೆ, ನಾವೇನು ಭಾವಿಸ್ತೇವೆ, ಜನರೆಲ್ಲರೂ ನನಗೆ ಚೆನ್ನಾಗಿರಬೇಕು, ಜನರೆಲ್ಲರೂ ನನಗೆ ನಂಬಿಕಸ್ಥರಾಗಿರ್ಬೇಕು, ಜನರು ನನಗೆಲ್ಲ ಒಳ್ಳೇದು ಮಾಡಬೇಕು, ಜನರೆಲ್ಲ ನನಗೆ ಪ್ರಾಮಾಣಿಕವಾಗಿರಬೇಕು, ಜನರು ನನ್ನ ಹತ್ರ ನಿಜ ಮಾತಾಡಬೇಕು, ಜನರು ನನ್ನ ಹೊತ್ತಿಗೆ ಚೆನ್ನಾಗಿರಬೇಕು, ಜನರೊಂದಿಗೆ ಸಹಿಸಿಕೊಳ್ಬೇಕು, ಜನರು ನನ್ನನ್ನು ಭರಿಸಿಕೊಳ್ಳಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ನೀವು ಜನರು ನಿಮ್ಮ ಹತ್ರ ಹೇಗೆ ಇರಬೇಕೆಂಬುದಾಗಿ ಭಾವಿಸುತ್ತೀರೋ ಹಾಗೆ ನೀವು ಅವರ ಹತ್ರ ಇರಬೇಕು ಅನ್ನತಕ್ಕಂಥ ನೀತಿ, ಲಾ, ಒಂದು ಪ್ರಾಮಾಣಿಕವಾದ ನೀತಿಯನ್ನು ನಮಗೆ ಅನುಗ್ರಹಿಸಿದೆ. ನೋಡ್ರಿ, ಅದಕ್ಕೇನು ಹೇಳ್ತಾ ಇದ್ದಾನೆ ಮುಂದೆ. ಯಾಕೆ ಅಂದ್ರೆ, ಕಾರಣ ಏನಂದ್ರೆ, ಇದೇ ನ್ಯಾಯ ಪ್ರಮಾಣದ ಮತ್ತು ಪ್ರವಾದನೆಗಳ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಸಹೋದರೇ, ದಿಸ್ ಈಸ್ ಇಂಗ್ಲಿಷ್ನಲ್ಲಿ ದಿಸ್ ಈಸ್ ದ ಲಾ ಆ್ಯಂಡ್
ಪ್ರಾಫಿಟ್ಸ್ ಅಂದರೆ ಪ್ರವಾದನೆಗಳು ಹಾಗೂ ನ್ಯಾಯ ಪ್ರಮಾಣ. ಲಾ ಅಂದರೆ ನ್ಯಾಯ ಪ್ರಮಾಣವಾಗಿದೆ. ಆದ ಕಾರಣ ದೇವರ ಮಕ್ಕಳೇ, ಇಲ್ಲಿ ಜನರು ನಮಗೆ ಏನು ಮಾಡಬೇಕೆಂಬುದಾಗಿ ಭಾವಿಸ್ತೇವೆ. ನಮಗೆ ಜನರು ನಂಬಿಕಸ್ಥರಾಗಿರಬೇಕು, ನಮಗೆ ಪ್ರಾಮಾಣಿಕರಾಗಿರಬೇಕು, ನಮಗೆ ಒಳ್ಳೆಯವರಾಗಿರಬೇಕು, ನಮಗೆ ಅವರು ಸಹಿಸಿಕೊಳ್ಳೋರಾಗಿರಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ನಾವು ಅವರು ಕ್ಷಮಿಸಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ನಾವು ತಪ್ಪು ಮಾಡಿರುವಾಗ ಅಥವಾ ಅವರು ತಪ್ಪು ಮಾಡಿರುವಾಗ ನಾವು ಕ್ಷಮಿಸುವುದಿಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಾವು ಅವ್ರನ್ನ ತಿರುಗಿ ಅವಕಾಶವನ್ನು ಕೊಡುವುದಿಲ್ಲ. ಆದರೆ ಅವರು ನಾವು ತಪ್ಪು ಮಾಡಿದ್ರೆ ಅವ್ರು ನಮಗೆ ಚಾನ್ಸ್ ಕೊಡಬೇಕು, ಅವಕಾಶವನ್ನು ಕೊಡಬೇಕು, ಕ್ಷಮಿಸಬೇಕು ಅಂತೇಳಿ ನಾವು ಭಾವಿಸ್ತೇವೆ. ಆದರೆ ಅವರು ಕಡೆಯಿಂದ ನಾವು ಏನು ಭಾವಿಸ್ತಾ ಇದ್ದೇವೆ, ಏನು ಬೇಕಂತ ಬಯಸುತ್ತಾ ಇದ್ದೇವೆ, ಅದನ್ನೇ ನೀವು ಜನರಿಗೆ ಮಾಡಿರಿ, ಇದುವೇ ನನ್ನ ರಾಜ್ಯದ ನ್ಯಾಯ ಪ್ರಮಾಣವು ಹಾಗೂ ಪ್ರವಾದನೆಗಳು ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ಲ. ಇದರಲ್ಲಿ ಪ್ರಾರ್ಥನೆಯಲ್ಲಿ ಕೇಳಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನಾನು ತೋರಿಸ್ತಾ ಇದ್ದೇನೆ. ಹೇಗೆ ದೇವರು ತನ್ನ ಪ್ರಜೆಗಳಿಗೆ ಪ್ರಾರ್ಥನೆ ಮಾಡಿದಾಗ ನಿಶ್ಚಯವಾಗಿ ಕೊಡ್ತಾನೆ. ಇವತ್ತು ಒಂದು ವೇಳೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ದೇವರು ನಿಮ್ಮ ಹತ್ರ ಬಂದು ಇವತ್ತು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನೀವು ಭಾವಿಸ್ತೀರಿ. ಯಾಕಂದ್ರೆ ದೇವರು ನಿಮ್ಮ ಹತ್ರ ಕೇಳ್ತಾನೆ, ಇವತ್ತು ನಿನಗೆ ನನ್ನಿಂದ ಏನು ಬೇಕು ಎಂಬುದಾಗಿ ಕೇಳಿದ್ರೆ ನೀವು ಇವತ್ತು ದೇವರ ಹತ್ರ ಏನು ಬೇಡಿಕೊಳ್ಳುತ್ತೀರಿ? God is asking you that what shall or what will you want from me? ನನ್ನಿಂದ ನಿನಗೆ ಏನು ಬೇಕಾಗಿದೆ ಬೇಡಿಕೋ, ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿರುವಾಗ ನೀವು ಏನು ಬೇಡಿಕೊಳ್ಳುತ್ತೀರಿ? ನಾನು ಈ ಪ್ರಶ್ನೆ ಗ್ರಾಮದಲ್ಲಿ ಪ್ರಸಂಗ ಮಾಡುವಾಗ ಕೇಳಿದ ಕೂಡಲೇ ಕೆಲವು ಜನರು ಹೇಳಿದ್ರು, ನನಗೆ ಒಳ್ಳೆ ಉದ್ಯೋಗ ಅಂದರೆ ಜಾಬ್ ಬೇಕು ಎಂಬುದಾಗಿ ಕೇಳಿದ್ರು. ಅದು ಕೂಡ ಒಳ್ಳೆ ವಿಚಾರವೇ. ಮತ್ತು ಏನು ಬೇಕಂದ್ರೆ ಕೆಲವು ಜನ ನನಗೆ ಒಳ್ಳೆ ವಸ್ತುಗಳು ಬೇಕು ಎಂಬುದಾಗಿ ಕೇಳಿದ್ರು. ಕೆಲವು ಜನ ಮೊಬೈಲ್, ಕೆಲವು ಜನ TV ಇರಬೇಕು, ಕೆಲವು ಜನ ದೊಡ್ಡ ಟ್ಯಾಬ್ ಬೇಕು ಅನ್ನತಕ್ಕಂಥ ಬಯಕೆಗಳನ್ನು ಕೆಲವು ಜನ ಕೇಳಿಕೊಂಡ್ರು. ಇನ್ನು ಕೆಲವು ಜನ ಏನು ಬೇಡಿಕೊಳ್ಳಬೇಕು ಅನ್ನೋದೇ ಗೊತ್ತಿಲ್ಲ. ಆದ ಕಾರಣ ಅವರು ಏನು ಬೇಡಿಕೊಳ್ಳಬೇಕನ್ನತಕ್ಕಂಥ ಪ್ರಜ್ಞೆನೇ ಇಲ್ಲ ಅಥವಾ ತಿಳುವಳಿಕೆ ಇಲ್ಲ. ಆ ಸಮಯದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಒಂದು ಭಕ್ತನು, ಒಂದು ಯವನಸ್ಥನು, ದೇವರು ಆತನಿಗೆ ದರ್ಶನವನ್ನು ಕೊಟ್ಟು ಕೇಳ್ತಾನೆ, ನನ್ನಿಂದ ನಿನಗೆ ಏನು ಬೇಕು ಎಂಬುದಾಗಿ ಪ್ರಶ್ನೆ ಕೇಳಿರುವಾಗ ಆ ಭಕ್ತನು, ಯವನಸ್ಥನು, ಇನ್ನೂ ಹೇಳಬೇಕಾದ್ರೆ ಎರಡನೇ ಪೂರ್ವಕಾಲ ವೃತ್ತಾಂತ, ಬೈಬಲ್ನಲ್ಲಿ ಎರಡನೇ ಪೂರ್ವಕಾಲ ವೃತ್ತಾಂತ, ದಾವೀದು ಇಸ್ರಾಯೇಲ್ ರಾಷ್ಟ್ರದ ಅರಸನಾಗಿರುವ ದಾವೀದನ ಮಗನಾಗಿರ್ತಕ್ಕಂಥ ಸೊಲೊಮೋನನು, ರಾಜಕುಮಾರನಾದ ಸೊಲೊಮೋನನು ಇಸ್ರಾಯೇಲನ್ನು ಆಳುತ್ತಾ ಇರುವಾಗ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋದಕ್ಕಾಗಿ ಆತನು ಮೇಲಕ್ಕೆ ಹೋಗಿ ದೇವರ ಹತ್ರ ಕೇಳಿಕೊಳ್ತಾ ಇರುವಾಗ, ಅದರ ಮೇಲಕ್ಕೆ ಅಂದರೆ ಸ್ವಲ್ಪ ಎತ್ತರದ ಸ್ಥಾನಕ್ಕೆ ಹೋಗಿ ಕೇಳಿಕೊಳ್ತಾ ಇರುವಾಗ ಎರಡನೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಓದ್ತೀರಿ? ಏನು ಬೇಡಿಕೊಳ್ಳಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ. ಆಗ ಸೊಲೊಮೋನನು ಪಾಳೆಯದ ಗುಡಾರದ ಬಳಿಯಲ್ಲಿ ಕರ್ತನ ಪಾಳೆಯದ ಮುಂದೆ ಇರುವ ಗುಡಾರದ ಮುಂದೆ ಕರ್ತನ ಮುಂದೆ ಹೋಗಿರುವಾಗ ತಾಮ್ರದ ಪೀಠದ ಬಳಿಗೆ ಹೋಗಿ ಅದರ ಮೇಲೆ ಸಾವಿರಾರು ದಹನ ಬಲಿಗಳನ್ನು ಅರ್ಪಿಸಿದನು. ಅದೇ ರಾತ್ರಿಯಲ್ಲಿ ದೇವರು ಅರಸನಾದ ಸೊಲೊಮೋನನಿಗೆ, ಯುವಕನಾದ ಸೊಲೊಮೋನನಿಗೆ ದರ್ಶನ ಕೊಟ್ಟು ಪ್ರತ್ಯಕ್ಷವಾಗಿ ಅವನಿಗೆ, ನಾನು ನಿನಗೆ ಏನು ಕೊಡಬೇಕು ಅದನ್ನು ಬೇಡಿಕೋ ಎಂಬುದಾಗಿ ದೇವರು ಆತನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ. ಮುಂದೆ ಆಗ ರಾಜನಾದ ಸೊಲೊಮೋನನು ದೇವರ ಹತ್ರ ಬೇಡಿಕೊಂಡಿರ್ತಕ್ಕಂಥ
ಕಾರ್ಯವನ್ನು ಕೇಳಿದ್ರೆ ಬಹಳ ಆಶ್ಚರ್ಯವಾಗಿದೆ. ನೀನು ನನ್ನ ತಂದೆಯಾದ ದಾವೀದನಿಗೆ ಬಹುಕೃಪೆಯನ್ನು ತೋರಿಸಿ ಆತನಿಗೆ ಬದಲಾಗಿ ನಾನು ಆಳುವಂತೆ ಈ ರಾಜ್ಯವನ್ನು ಆಳುವಂತೆ ಮಾಡಿದಿ. ಆಗ ಕರ್ತನಾದ ಒಡೆಯನಾದ ದೇವರೇ ನನ್ನ ತಂದೆಯಾದ ದಾವೀದನಿಗೆ ನೀನು ಮಾಡಿದ್ದ ವಾಗ್ದಾನವು ವಚನವು ನಿಶ್ಚಯವಾಗಿದೆ. ಲೆಕ್ಕದ ಯಾಕೆ ಅಂದ್ರೆ ಕಾರಣ ಏನಂದ್ರೆ ಲೆಕ್ಕದಲ್ಲಿ ಧೂಳಿನಲ್ಲಿ ಹೆಚ್ಚಾಗಿರುವ ಈ ದೊಡ್ಡ ರಾಷ್ಟ್ರದ ಮೇಲೆ, ಈ ದೊಡ್ಡ ಇಸ್ರಾಯೇಲ್ ರಾಷ್ಟ್ರದ ಮೇಲೆ ನನ್ನನ್ನು ಅರಸನಾಗಿ ಮಾಡಿದಿ. ನಾನು ಈ ಜನರ ಮುಂದೆ ಹೊರಡುವ ಹಾಗೆಯೂ ಬರುವ ಹಾಗೆಯೂ ನನಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡು. ಈತನು ಏನ್ ಬಿಡ್ತಾ ಇದ್ದಾನಂದ್ರೆ ದೇವರ ಹತ್ರ, ದೇವರೇ ನನಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡು ಎಂಬುದಾಗಿ ಬಿಡ್ತಾ ಇದ್ದಾನೆ. ದೇವರ ಹತ್ರ ಏನು ಬೇಡಿಕೊಳ್ಳಬೇಕು ಅಂತ ಹೇಳಿರುವಾಗ, ನಿನಗೆ ಏನು ಬೇಕು ನನ್ನ ಹತ್ರ ಬೇಡಿಕೋ ಎಂಬುದಾಗಿ ಹೇಳಿರುವಾಗ, ಅರಸನಾದ ಸೊಲೊಮೋನು ಏನು ಕೇಳ್ಕೊಂಡ್ರೆ, ನನಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡು. ನೀನು ಅನುಗ್ರಹಿಸಿರುವ ಈ ದೊಡ್ಡ ರಾಷ್ಟ್ರವನ್ನು, ಈ ಬಲಿಷ್ಠವಾದಂಥ ರಾಷ್ಟ್ರವನ್ನು ಆಳೋದಕ್ಕಾಗಿ, ಪರಿಪಾಲಿಸೋದಕ್ಕಾಗಿ, ಪ್ರಾಮಾಣಿಕವಾದಂಥ ತೀರ್ಪು ಮಾಡೋದಕ್ಕಾಗಿ ನನಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡು ಎಂಬುದಾಗಿ ಬೇಡಿಕೊಂಡಿದ್ದ ಕೂಡಲೇ ದೇವರು ಸೊಲೊಮೋನನಿಗೆ ಹೇಳಿದ್ದೇನೆಂದ್ರೆ, ನಿನ್ನ ಹೃದಯದ ಬಗ್ಗೆ 11ನೇ ವಚನ. ಆಗ ದೇವರು ಸೊಲೊಮೋನನಿಗೆ ಇದು ನಿನ್ನ ಹೃದಯದಲ್ಲಿರ್ತಕ್ಕಂಥ ಆಸೆ ಇದ್ದದ್ದರಿಂದಲೂ ನೀನು, ದೇವ್ರು ಹೇಳ್ತಾ ಇದ್ದಾರೆ, ನೀನು ನನ್ನ ಹತ್ರ ಬೇಡಿಕೊಂಡಾಗ ಐಶ್ವರ್ಯವನ್ನಾಗಲಿ, ಸಂಪತ್ತನ್ನಾಗಲಿ, ಅಥವಾ ಘನತೆಯನ್ನಾಗಲಿ, ಮಹಿಮೆಯನ್ನಾಗಲಿ, ಅಥವಾ ನಿನ್ನ ಶತ್ರುಗಳ ಪ್ರಾಣವನ್ನಾಗಲಿ ಕೇಳದೆ ಮತ್ತು ದೀರ್ಘ ಆಯುವನ್ನು ನೀನು ಕೇಳದೆ. 5 ವಿಷಯಗಳಿದೆ ನೋಡ್ರಿ. ಒಂದು, ಐಶ್ವರ್ಯವು, ಸಂಪತ್ತು ಮತ್ತು ಶತ್ರುವಿನ ಪ್ರಾಣವನ್ನಾಗಲಿ ಮತ್ತು ದೀರ್ಘಾಯುವನ್ನಾಗಲಿ ಕೇಳದೆ ನೀನು ನನ್ನ ಹತ್ರ ಜ್ಞಾನವನ್ನು ತಿಳುವಳಿಕೆಯನ್ನು ಕೇಳಿದ್ದರಿಂದ ನಾನು ನಿನಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಖಂಡಿತವಾಗಿ ಕೊಡುವೆನು. ಅಲ್ಲದೆ ನಿನಗೆ ಘನತೆಯನ್ನು ಅಂದರೆ ಗ್ಲೋರಿ, ಮಹಿಮೆಯನ್ನು ಮತ್ತು ಐಶ್ವರ್ಯವನ್ನು, ಸಂಪತ್ತನ್ನು, ಸುಖ ಜೀವನ, ಲೈಫ್ ಅಂದರೆ ದೀರ್ಘಾಯುವನ್ನು ಖಂಡಿತವಾಗಿ ನಿನಗೆ ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದರು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರ ಹತ್ರ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳು, ನನ್ನನ್ನು ವೀಕ್ಷಿಸುತ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರು, ದೇವರನ್ನು ಪ್ರಾರ್ಥನೆ ಮಾಡುವಾಗ, ಯೇಸು ನಾಮದಲ್ಲಿ ನೀವು ಕೇಳಿಕೊಳ್ಳುವಾಗ, ಯೇಸುವೇ ನನಗೆ ಬಂಗಾರು, ಬೆಳ್ಳಿ, ಐಶ್ವರ್ಯ, ಶತ್ರುವಿನ ಪ್ರಾಣ ನನಗೆ ಬೇಕೆಂಬುದಾಗಿ ನೀನು ಕೇಳಲಿಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ದೇವರು ಸೊಲೊಮೋನು ಜ್ಞಾನಿ ಹತ್ರ, ಆ ಸೊಲೊಮೋನು, ಅರಸನಾದ ಸೊಲೊಮೋನನಿಗೆ ಆತನು ಮಾತಾಡ್ತಾ ಇದ್ದಾನೆ. ನೀನು ನಿಜವಾಗಲೂ ಜ್ಞಾನವು ತಿಳುವಳಿಕೆಯನ್ನು ಕೇಳಿರುವುದರಿಂದ ಬಹಳ ಪ್ರಸನ್ನನಾಗಿ ಮೆಚ್ಚಿಕೊಂಡು ಜ್ಞಾನವು, ತಿಳುವಳಿಕೆಯು, ಘನತೆಯು ಮತ್ತು ದೀರ್ಘಾಯು, ಮಹಿಮೆಯು ಸಮಸ್ತವನ್ನು ನೀನು ಕೇಳಿದ್ದನ್ನು ಕೊಡ್ತೇನೆ. ನೀನು ಕೇಳಿದ್ದ 2, ಅದರ ಒಟ್ಟಿಗೆ ಹೆಚ್ಚಿನವುಗಳನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ. ನಿನ್ನಂಥ ಜ್ಞಾನಿ ಇನ್ನು ಮುಂದೆ ಹುಟ್ಟುವುದಿಲ್ಲ, ಈ ಹಿಂದೆ ಹುಟ್ಟಿಯೂ ಇರುವುದಿಲ್ಲ. ಅಂಥ ಒಂದು ಪ್ರಖ್ಯಾತವುಳ್ಳ ಅರಸನಾಗಿ ನೀನು ಆಗುವಿ. ಯಾಕಂದರೆ ನೀನು ಕೇಳಿರ್ತಕ್ಕಂಥದ್ದು ಶತ್ರುವಿನ ಪ್ರಾಣವಲ್ಲ, ಐಶ್ವರ್ಯವಲ್ಲ, ಅಥವಾ ಘನತೆ ಅಲ್ಲ. ಪವರ್ ಅಂದರೆ ಘನತೆ ಅಲ್ಲ, ಗ್ಲೋರಿ ಅಲ್ಲ. ಆದರೆ ನೀನು ಕೇಳಿರ್ತಕ್ಕಂಥದ್ದು ದೀರ್ಘಾಯುನೂ ಕೇಳಿಲ್ಲ. ಇವೆಲ್ಲಗಳನ್ನು ನಾನು ನಿನಗೆ ಉಚಿತವಾಗಿ ಅನುಗ್ರಹಿಸ್ತೇನೆ, ಯಾಕಂದರೆ ನೀನು ಕೇಳಿದ್ದು ಜ್ಞಾನ ಎಂಬುದಾಗಿ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ,
ದೇವರ ಹತ್ರ ಬೇಡಿಕೊಳ್ಳುವಾಗ ಏನು ಬೇಡಿಕೊಳ್ಳಬೇಕನ್ನತಕ್ಕಂಥ ತಿಳುವಳಿಕೆಯೂ ನಮಗಿರಬೇಕು. ಈತನು ಕೇಳಿದ್ದು ಜ್ಞಾನ. ಆವಾಗ ನಾನು ಕೇಳಿದೆ, ಸಹೋದರಿ ನಿನಗೆ ಜಾಬ್ ಬೇಕಾ? ಜಾಬ್ ಬೇಕಾದರೆ ನಿನಗೆ ಜ್ಞಾನವು ತಿಳುವಳಿಕೆ ಬೇಕಾಗ್ತದೆ. ನಿಮಗೆ ಚೆನ್ನಾಗಿ ತಿಳುವಳಿಕೆ ಇದ್ದರೆ ನಿಮಗೆ ಜ್ಞಾನನೂ ಬರ್ತದೆ. ಜ್ಞಾನ ಬಂದರೆ, ತಿಳುವಳಿಕೆ ಬಂದರೆ, ನಿಮ್ಮನ್ನು ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಿದರೆ ನಿಮಗೆ ಒಳ್ಳೆ ಜಾಬು ಸಿಗುತ್ತೆ. ಅದಕ್ಕಾಗಿ ನೀನು ಐಶ್ವರ್ಯವಂತನಾಗಬೇಕಾದರೂ ತಿಳುವಳಿಕೆಯೂ ಜ್ಞಾನ ಬೇಕಾಗ್ತದೆ. ನೀನು ಒಂದು ಒಳ್ಳೆಯ ಉದ್ಯೋಗಸ್ಥನಾಗಬೇಕಾದರೂ ತಿಳುವಳಿಕೆಯೂ ಜ್ಞಾನ ಬೇಕಾಗ್ತದೆ. ಜಾಗ್ರತೆಯಿಂದ ಗಮನಿಸ್ತೀರಿ. ಭಾಳ ಜನ ನಮಗೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ, ಆದರೆ ನಮಗೆ ತಿಳುವಳಿಕೆಯನ್ನು ಕೊಡ್ತಾರೆ ಹೊರತು ಜ್ಞಾನವನ್ನು ಕೊಡಲಿಕ್ಕಾಗೋದಿಲ್ಲ ಅವರಿಗೆ. ದೇ ವಿಲ್ ಗಿವ್ ಅಸ್ ನಾಲೆಜ್ ಅಂಡ್ ಇನ್ಫಾರ್ಮೇಶನ್, ಬಟ್ ದೇ ವಿಲ್ ನಾಟ್ ಗಿವ್ ಆರ್ ಟೀಚ್ ಅಸ್ ವಿಸ್ಡಮ್. ಅವರು ನಮಗೆ ಜ್ಞಾನವನ್ನು ಕೊಡಲಿಕ್ಕಾಗೋದಿಲ್ಲ. ಆದ ಕಾರಣ ನನ್ನ ಪ್ರಿಯ ಸಹೋದರರೇ, ಜೀವನದಲ್ಲಿ ಯಶಸ್ವಿ ಪಡಬೇಕಾ? ಪಾಸಿಟಿವ್ ಥಿಂಕಿಂಗ್ ಇರಬೇಕು ಮತ್ತು ಬಿಲೀಫ್ ಇರಬೇಕು. ಅಫ್ಕೋರ್ಸ್ ಒಪ್ಪುತ್ತೇನೆ ನಾನು. ನಮಗೆ ದೃಢ ಸಂಕಲ್ಪ ಇರಬೇಕು, ಅದು ಒಪ್ಪುತ್ತೇನೆ ನಾನು, ಅದು ಕೂಡ ಒಪ್ಕೊಳ್ತೇನೆ. ಹೌದು, ನಮಗೆ ಜೀವನದಲ್ಲಿ ಒಂದು ಛಲ ಇರಬೇಕು. ಅಂತ ಛಲ ಅಂದರೆ ಒಂದು ಮಹತ್ವಾಕಾಂಕ್ಷೆ ಇರಬೇಕು, ಎಂಬಿಷನ್ ಇರಬೇಕು. ಅವಾಗಾದರೂ ನಾವು ಯಶಸ್ವಿ ಪಡ್ಕೊಳ್ಳಿಕ್ಕೆ ಆಗ್ತದೆ. ನೋ ಮೈ ಡಿಯರ್ ಬ್ರದರ್, ಅಫ್ಕೋರ್ಸ್ ಒಪ್ಪುತ್ತೇನೆ ಈ ಮಾತನ್ನು. ಆದರೆ ತಿಳುವಳಿಕೆಯು, ಜ್ಞಾನವು ಮನುಷ್ಯನನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. ಅದಕ್ಕಾಗಿ ಬೈಬಲ್ನಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನತಕ್ಕಂಥ ಸತ್ಯವನ್ನು ನಾವು ಕೇಳಿದ್ದೇವೆ. ದೇವರ ಹತ್ರ ಒಳ್ಳೆಯ ವರಗಳನ್ನು ಕೊಡತಕ್ಕಂಥವನಾಗಿದ್ದಾನೆ. ನಾವು ಮೀನವನ್ನು ಕೇಳಿದ್ರೆ ಆ ದಿನ ಮೀನ ತಿಂದು ಹಬ್ಬ ಮಾಡಿರ್ತೇವೆ ಅಥವಾ ಆಗಿರ್ತದೆ. ಆದರೆ ಮೀನವನ್ನು ಹಿಡಿಯುವ ತಿಳುವಳಿಕೆಯನ್ನು ಕೊಟ್ಟರೆ ನಾವು ದಿನಾಲೂ ಹಬ್ಬ ಮಾಡ್ತೇವೆ. ಅದಕ್ಕಾಗಿ ಸಲ್ಮೋನು ಜ್ಞಾನಿ ಕೇಳಿದ್ದೇನೆಂದರೆ, ದೇವರೇ ನನಗೆ ಜ್ಞಾನವು ತಿಳುವಳಿಕೆಯನ್ನು ಅನುಗ್ರಹಿಸು. ಜೀವನದಲ್ಲಿ ಬದುಕಬೇಕಾ, ಬಾಳಬೇಕಾ, ಸುಖಕ್ಷೇಮ ಬೇಕಾ, ಜ್ಞಾನ ತಿಳುವಳಿಕೆ ನಮಗೆ ಬೇಕು. ನೀವು ಬಿಸ್ನೆಸ್ಗಳಲ್ಲಿ ಯಶಸ್ವಿ ಹಂತಗಳನ್ನು ಉನ್ನತ ಸ್ಥಿತಿಗೆ ಬರಬೇಕಾ, ಅದಕ್ಕೂ ಜ್ಞಾನವು ತಿಳುವಳಿಕೆ ಬೇಕು. ಬಹಳ ಜನರಿಗೆ ತಿಳುವಳಿಕೆ ಇದೆ, ಆದರೆ ಜ್ಞಾನದ ಕೊರತೆ ಇರೋದ್ರಿಂದ ಅವರು ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಮುಂಚೆನೆ ಅವರು ಮಣ್ಣು ಪಾಲಾಗ್ತಾ ಇದ್ದಾರೆ, ಅಥವಾ ಕುಸಿದು ಹೋಗ್ತಾ ಇದ್ದಾರೆ, ಅಥವಾ ಪತನವಾಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ತಿಳುವಳಿಕೆ ಇದೆ, ಬಟ್ ದೇ ಹ್ಯಾವ್ ನೋ ವಿಸ್ಡಮ್. ಅಂದರೆ ತಿಳುವಳಿಕೆ ಅಂದರೆ ಎಜುಕೇಷನ್, ಎಲ್ಲ ತಿಳುವಳಿಕೆ, ಇನ್ಫಾರ್ಮೇಷನ್ ಇಸ್ ಕಂಪ್ಲೀಟ್ಲಿ ಕಲೆಕ್ಟೆಡ್ ಫ್ರಮ್ ದ ಎಜುಕೇಷನ್. ದೊಡ್ಡ ದೊಡ್ಡ ಡಿಗ್ರಿ ಮಾಡಿರ್ತಾರೆ, ಆದರೆ ಜ್ಞಾನ ಇಲ್ಲ. ಡಿಗ್ರಿ ಮಾಡಿದವನು ಕುಡುಕನಾಗಿದ್ದರೆ ಈಸ್ ಎಜುಕೇಟೆಡ್ ಫೂಲ್ ಎಂಬುದಾಗಿ ನಮಗೆ ಒಂದು ದೊಡ್ಡ ಪಂಡಿತರು ಹೇಳಿದರು. ಡಿಗ್ರಿ ಮಾಡಿ ಒಂದು ಹೆಂಡ ಕುಡುಕನಾಗಿ, ಅಥವಾ ಡ್ರಗ್ ಅಡಿಕ್ಟ್ ಆಗಿ, ಅಥವಾ ಪಾಪಿಷ್ಟ ಕೆಲಸ ಮಾಡ್ತಕ್ಕಂಥನಾಗಿ, ಅಥವಾ ಕಳ್ಳತನ ಮಾಡ್ತಕ್ಕಂಥನಾಗಿ, ಅಥವಾ ಅವ್ಯವಹಾರ ಮಾಡ್ತಕ್ಕಂಥನಾಗಿ, ಅಥವಾ ಪಾಪಿಷ್ಟ ಅನೈತಿಕವಾದಂಥ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವನು, ಅಥವಾ ಅಪರಾಧದ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವನು, ಅವನು ಎಷ್ಟು ಡಿಗ್ರಿ ಮಾಡಿದ್ರು, ನಾಲೆಜ್ ಇದ್ದರೂ ಅವನು ಮಹಾಮೂರ್ಖನೆಂಬುದಾಗಿ ಒಂದು ಪಂಡಿತನು ಬೈಬಲಿನ ಅಧ್ಯಯನದಿಂದ ಹೇಳಿದ್ದಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರೇ, ಸಿಗರೆಟ್ ಕುಡಿತಾ ಇದ್ದಾನೆ ಒಂದು ದೊಡ್ಡ ವೈದ್ಯನು. ಆವಾಗ ಆ ಪಂಡಿತನು ಹೇಳಿದನು, ಈಸ್ ಎ ಎಜುಕೇಟೆಡ್ ಫೂಲ್ ಎಂಬುದಾಗಿ ಹೇಳ್ತಾನೆ. ಎಜುಕೇಷನ್ ಇದೆ ಹೊರತು ಜ್ಞಾನ ಇಲ್ಲ, ತಿಳುವಳಿಕೆ ಇದೆ ಹೊರತು ಜ್ಞಾನವಿಲ್ಲ. ಅಂದರೆ ಜ್ಞಾನ ಅನ್ನೋದು ಏನನ್ನೋದು ಒಂದು ದೊಡ್ಡ ವಿಜ್ಞಾನಿ, ಒಂದು ದೊಡ್ಡ ಬೈಬಲ್ ಪಂಡಿತರು ಮತ್ತು ಫಿಲಾಸಫಿಯರು ಅದನ್ನು ಅಧ್ಯಯನ ಮಾಡಿ ಹೇಳಿದ್ರು. ಜ್ಞಾನ ಅಂದರೆ ಏನಂದರೆ, ಒಳ್ಳೆಯದು ಕೆಟ್ಟದ್ರ ಬಗ್ಗೆ ತಿಳುವಳಿಕೆ ಬರ್ತದೆ ನಮಗೆ. ಒಳ್ಳೆಯದ್ರ ಕೆಟ್ಟದ್ರ ಬಗ್ಗೆ ತಿಳುವಳಿಕೆ ಬಂದ ನಂತರ ಯಾವುದನ್ನು ಆರಿಸಿಕೊಳ್ತಾನೆ ಅದರ ಮೇಲೆ ಅವನು ಮೂರ್ಖನ ಜ್ಞಾನನ ಅನ್ನತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಒಂದು ದೊಡ್ಡ ಓದಿರ್ತಕ್ಕಂಥವನು, ತಿಳುವಳಿಕೆ ಉಳ್ಳವನು, ಎಜುಕೇಟೆಡ್ ಅಂದರೆ ಬಹಳ ತಿಳುವಳಿಕೆ ಉಳ್ಳವನು, ವ್ಯಾಸಂಗ ಪಡೆದಿರ್ತಕ್ಕಂಥವನು, ಒಳ್ಳೆಯದನ್ನು ಆರಿಸ್ಕೊಂಡ್ರೆ ಒಳ್ಳೆಯದನ್ನು ಮಾಡೋದಕ್ಕಾಗಿ, ಅಥವಾ ನೀತಿ, ರೈಟ್ ಥಿಂಗ್, ಇಫ್ ಯು ಚೂಸ್ ದ ರೈಟ್ ಆ್ಯಂಡ್ ಗುಡ್ ಥಿಂಗ್, he will be a wise man ಅಥವಾ ವೈಸ್ ಪರ್ಸನ್. ಅವನು ಜ್ಞಾನಿಯಾಗಿರ್ಲಿಕ್ಕಾಗ್ತದೆ.
ನೀತಿ ಅಂದರೆ ನ್ಯಾಯವಾದದ್ದು, ಸರಿಯಾದದ್ದನ್ನು ಆರಿಸ್ಕೊಂಡ್ರೆ, ಅಥವಾ ಅವನು ಎಷ್ಟು ದೊಡ್ಡ ವಿದ್ಯಾವಂತನು, ತಿಳುವಳಿಕೆ ಉಳ್ಳವನು, ಜ್ಞಾನ ಉಳ್ಳವನು, ಅಥವಾ ದೊಡ್ಡ ಪದವಿಗೆ ಹೋಗಿರ್ತಕ್ಕಂಥನು, ಅಧಿಕಾರಿ ಆಗಿರ್ತಕ್ಕಂಥನು, ಅಥವಾ ಯಾವುದೋ ಒಂದು ರಾಜಕೀಯ ದೊಡ್ಡ ಸ್ಥಾನದಲ್ಲಿ ಕೂತುಕೊಂಡಿದ್ದು ಅನ್ಯಾಯವಾದದ್ದು, ಕೆಡುಕಾದದ್ದನ್ನು ಅವನು ಆರಿಸಿಕೊಂಡ್ರೆ ಅವನಷ್ಟು ದೊಡ್ಡ ಮೂರ್ಖನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇದು ನಮಗೆ ಬೈಬಲ್, ಯೇಸು ಕ್ರಿಸ್ತನ ಸಂದೇಶದಲ್ಲಿ, ಸಲಮೋನನ ಜ್ಞಾನದಲ್ಲಿ, ಬೈಬಲ್ನ ಎಲ್ಲ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ನಮಗೆ ಕಲಿಸ್ಕೊಡ್ತಾರೆ. ಅದಕ್ಕಾಗಿ ಜ್ಞಾನಿ ಅನ್ನೋನು ಒಳ್ಳೆಯದನ್ನು ಆರಿಸಿಕೊಂಡು, ಅಥವಾ ನ್ಯಾಯವಾದದ್ದನ್ನು ಆರಿಸಿಕೊಂಡು, ಅಥವಾ ಸರಿಯಾದದ್ದನ್ನು ಆರಿಸಿಕೊಳ್ಳುವನು, ಸರಿಯಾದದ್ದನ್ನು ಮಾಡುವವನು, ಸರಿಯಾದ ಮಾರ್ಗದಲ್ಲಿ ನಡೆಯತಕ್ಕಂಥವನೇ ಜ್ಞಾನಿ ಎನ್ನಲಾಗುತ್ತದೆ. ಜ್ಞಾನಿ ಎನ್ನಲಾಗುವನು. ತಿಳುವಳಿಕೆ ಇದ್ರೆ ಮಾತ್ರ ನಡೆಯಲ್ಲ, ಜ್ಞಾನನೂ ಬೇಕು. ಆ ಜ್ಞಾನ ನಮಗೆ ಬೇಕಾಗಿದ್ರೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೈಬಲನ್ನು ಪ್ರತಿದಿನ ಓದೋದಾದರೆ ನಾವು ಹೇಗೆ ಜ್ಞಾನಿಗಳಾಗಿ ನಮ್ಮ ಬಿಸ್ನೆಸ್ಗಳಲ್ಲಿ ಕೂಡ ನಾವು ಯಶಸ್ವಿ ಆಗಬಹುದು. ಈ ಬೈಬಲನ್ನು ಓದೋದ್ರ ಮೂಲಕವಾಗಿ ನಮ್ಮ ಬಾಳಿನಲ್ಲಿ ಸಂಪೂರ್ಣ ಯಶಸ್ವಿ ಖಂಡಿತವಾಗಿ ಆಗುತ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದ ಎಲ್ಲ ಯಾತ್ರೆಗಳಲ್ಲಿ ಸುಖ ಕ್ಷೇಮ. ನೋಡ್ರಿ, ಬೈಬಲಲ್ಲಿ ಎಷ್ಟು ಚೆನ್ನಾಗಿದೆ. ನೀನು ನನ್ನ ಹತ್ರ ಐಶ್ವರ್ಯವನ್ನಾಗಲಿ, ಸಂಪತ್ತನ್ನಾಗಲಿ, ಘನತೆಯನ್ನಾಗಲಿ, ಶತ್ರುವಿನ ಪ್ರಾಣವನ್ನಾಗಲಿ, ಅಥವಾ ದೀರ್ಘಾಯುವನ್ನಾಗಲಿ ಕೇಳಲಿಲ್ಲ. ಜ್ಞಾನವು, ತಿಳುವಳಿಕೆಯನ್ನು ಕೇಳಿದಿ. ಭಲೆರಾ ಭಲೆ, ಮೆಚ್ಕೊಂಡ ದೇವರು. ಅದರ ನಿಮಿತ್ತ ನಾನು ನಿನಗೆ ಜ್ಞಾನವನ್ನು, ತಿಳುವಳಿಕೆಯನ್ನು ಖಂಡಿತವಾಗಿ ಕೊಡುವೆನು. ಅಲ್ಲದೆ ಐಶ್ವರ್ಯವು, ಸಂಪತ್ತು ಹಾಗೂ ಘನತೆಯು, ಮಹಿಮೆಯು ಹಾಗೂ ದೀರ್ಘಾಯುವನ್ನು ಕೂಡ ನಾನು ನಿನಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಸುಖ ಜೀವನ, ದೀರ್ಘಾಯು ಅಂದರೆ ಸುಖ, ಕ್ಷೇಮ, ಆರೋಗ್ಯವುಳ್ಳ ಜೀವನವನ್ನು ನಾನು ನಿನಗೆ ಪ್ರಸಾದಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತಿಂದ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಮೊಟ್ಟ ಮೊದಲಾಗಿ ನಿಮ್ಮ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ, ದೇವರೇ, ಕರ್ತನೆ, ನನಗೆ ತಿಳುವಳಿಕೆಯನ್ನು ಹಾಗೂ ಜ್ಞಾನವನ್ನು ಅನುಗ್ರಹಿಸು ಎಂಬುದಾಗಿ ನೀನು ಕೇಳ್ಕೊಳ್ಳೋದಾದರೆ, ನಿಮ್ಮ ಮಕ್ಕಳಾಗಲಿ, ನನ್ನನ್ನು ಕೇಳತಕ್ಕಂಥ ಎಲ್ಲ ವೀಕ್ಷಕರಾಗಲಿ ಜ್ಞಾನವನ್ನು ದೇವರ ಹತ್ರ ಕೇಳಿಕೊಂಡ್ರೆ ನೀವು ಜೀವಮಾನ ಕಾಲವೆಲ್ಲ ಸುಖವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಅನೇಕ ಜನರಿಗೆ ದಾನ ಮಾಡುವಾಗಿಯೂ, ಉನ್ನತ ಸ್ಥಿತಿಗೆ, ಘನತೆಯು, ಮಹಿಮೆಯು ಎಲ್ಲವೂ ದೇವರು ನಿಮಗೆ ಅನುಗ್ರಹಿಸ್ತಾನೆ. ದೇವರು ನಿಜವಾಗಲೂ ನಿಮ್ಮನ್ನು ಆಶೀರ್ವದಿಸಿರಿ. ಬೇಡಿಕೊಳ್ಳಿರಿ, ಕೊಡಲ್ಪಡುತ್ತದೆ, ಹುಡುಕಿರಿ, ನಿಮಗೆ ದೊರಕುತ್ತದೆ, ತಟ್ಟರಿ ನಿಮಗೆ ತೆರಳಲ್ಪಡುತ್ತೆ ಅನ್ನತಕ್ಕಂಥ ಈ ನ್ಯಾಯ ಸಂಬಂಧವಾದಂಥ ಚಟುವಟಿಕೆಗಳ ಬಗ್ಗೆ ನಾನು ಕರ್ತನ ರಾಜ್ಯದ ನಿಮಿತ್ತವು ನಿಮಗೆ ಸಾರಿ ಹೇಳಿದ್ದೇನೆ. ನಂಬುತ್ತೇನೆ ಇದು ನಿಜವಾಗಲೂ ನಿಮ್ಮ ಜೀವನದಲ್ಲಿ ಒಂದು ನೂತನವಾದಂಥ ಪ್ರಾರ್ಥನೆಯಲ್ಲಿ, ಇವತ್ತಿಂದ ಪ್ರಾರ್ಥನೆಯಲ್ಲಿ ಮಾಡುವಾಗ ಮತಭಾವನೆಯಿಂದ ನೀವು ಪ್ರಾರ್ಥನೆ ಮಾಡೋದಿಲ್ಲ. ಒಂದು ರಾಜ್ಯದಲ್ಲಿ ಒಂದು ಅರಸನ ಕಡೆಗೆ ನೀವು ಮನವಿಯನ್ನು ಸಲ್ಲಿಸುವಾಗ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಾಗ, ಅರ್ಜಿಯನ್ನು ಸಲ್ಲಿಸುವಾಗ ಹೇಗೆ ಆತನಿಂದ ಖಂಡಿತವಾಗಿ ಪಡ್ಕೊಳ್ಳುತ್ತೇವೆ ಅನ್ನತಕ್ಕಂಥ ಆ ನಾಗರಿಕನಿಗೆ ಎಷ್ಟು ನಂಬಿಕೆ ಇದೆ, ಅದಕ್ಕಿಂತ ಹೆಚ್ಚಿನ ನಂಬಿಕೆ ಇವತ್ತು ನಿಮಗೆ ಉಂಟಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಏನು ಬೇಡಿಕೊಳ್ಳಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಇವತ್ತು ಬೇಡಿಕೊಳ್ಳೋದ್ರ ವಿಷಯದಲ್ಲಿ ಕೂಡ ಎಂಥದನ್ನು ಬೇಡಬೇಕು ಅನ್ನತಕ್ಕಂಥ ಸಂಗತಿಯನ್ನು ಕೂಡ ನಾವು ಸೊಲೊಮೋನ್ ಅರಸನ ಜೀವನ ಚರಿತ್ರದಲ್ಲಿ ಅದನ್ನು ಕಂಡುಕೊಳ್ಳಿರ್ತೇವೆ. ಇಂದಿನಿಂದ ಸುಖವು, ಕ್ಷೇಮವು, ಸಮೃದ್ಧಿ ನಿಮಗೆ ಇರಬೇಕೆಂಬುದಾಗಿ ಹಾರೈಸುತ್ತಾ ನಾನು ಚಿಕ್ಕ ಪ್ರಾರ್ಥನೆ ಮಾಡ್ತೇನೆ. ನನ್ನೊಟ್ಟಿಗೆ ನೀವು ಕೂಡ ಪ್ರಾರ್ಥನೆ ಮಾಡ್ತೀರಿ. ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ಇವತ್ತು ನನ್ನ ಜೊತೆಯಲ್ಲಿ ಎಷ್ಟು ಜನರು, ವೀಕ್ಷಕರು ಜೀವನದಲ್ಲಿ ಸುಖವಾಗಿ, ಕ್ಷೇಮವಾಗಿ, ಆರೋಗ್ಯವಾಗಿ ಜೀವಿಸಬೇಕಾದ್ರೆ, ಗ್ರ್ಯಾಂಡ್ ಆಗಿ ಜೀವಿಸಬೇಕಾದ್ರೆ, ಮಹಿಮಾಭರಿತವಾದ ಜೀವನ ಜೀವಿಸಬೇಕಾದ್ರೆ, ಮರ್ಯಾದೆ, ಕರ್ತನೆ, ಗೌರವವುಳ್ಳ ಜೀವನ ಜೀವಿಸಬೇಕಾದ್ರೆ, ಸಂಪತ್ತು, ಐಶ್ವರ್ಯ, ಅಂತಸ್ತು, ಸುಖ ಕ್ಷೇಮಗಳು ಹೊಂದಿ ಇರಬೇಕಾದ್ರೆ ಏನು ದೇವರ ಹತ್ರ ಬೇಡಿಕೊಳ್ಳಬೇಕೆಂಬುದಾಗಿ ಸೊಲೊಮೋನ್ ಜ್ಞಾನಿ ತನ್ನ ಪ್ರಾರ್ಥನೆಯಲ್ಲಿ ದೇವರ ಹತ್ರ ನನಗೆ ಜ್ಞಾನವನ್ನು ಹಾಗೂ ತಿಳುವಳಿಕೆಯನ್ನು ಕೊಡು ದೇವರೇ ಎಂಬುದಾಗಿ ಪ್ರಾರ್ಥಿಸಿದಂತೆ, ಇವತ್ತು ನನ್ನ ಜೊತೆಯಲ್ಲಿ ಎಷ್ಟು ಜನರು, ವೀಕ್ಷಕರು ತನ್ನ ಮಕ್ಕಳಿಗಾಗಿ, ತಮಗಾಗಿ ದೇವರೇ ನನಗೆ ಜ್ಞಾನವನ್ನು ಹಾಗೂ ಕರ್ತನೆ ತಿಳುವಳಿಕೆಯನ್ನು ನನಗೆ ಅನುಗ್ರಹಿಸು ಎಂಬುದಾಗಿ ಯೇಸು ನಾಮದಲ್ಲಿ ಎಷ್ಟು ಜನರು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರಿಗೆ ಜ್ಞಾನವು,
ತಿಳುವಳಿಕೆಯು ಅನುಗ್ರಹಿಸು. ಅವರ ಜೀವನ ಸುಖವು, ಕ್ಷೇಮವು, ಐಶ್ವರ್ಯದಿಂದ, ಸಂಪತ್ತುಗಳಿಂದ ಹಾಗೂ ಕರ್ತನೆ ಘನತೆಯಿಂದ, ಕರ್ತನೆ ಮೌಲ್ಯವುಳ್ಳ ಜೀವನವಾಗಿ ಹಾಗೂ ದೀರ್ಘ ಆಯುವಿಂದ ಮತ್ತು ಆರೋಗ್ಯದಿಂದ ತುಂಬಿರಲೆಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದ್ಭುತವಾದಂಥ ಸಂದೇಶವನ್ನು ಕೇಳಿದ್ರಿ. ಪ್ರಾರ್ಥನೆ ವಿಷಯದಲ್ಲಿ ಇಟ್ ಈಸ್ ನಾಟ್ ಅ ರಿಲಿಜಿಯಸ್ ಆಕ್ಟಿವಿಟಿ. ಪ್ರೇಯರ್ ಈಸ್ ಅ ಲೀಗಲ್ ಆಕ್ಟಿವಿಟಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಗಾಡ್ ಬ್ಲೆಸ್ ಯು.